ದಿ ರಿಯಲ್ ಬಿಗ್ ಬಾಸ್. ಇಂತಹ ವ್ಯಕ್ತಿಗಳು ತಮ್ಮ ಸಾರ್ವಜನಿಕ ಬದುಕಿನಲ್ಲಿ ಪ್ರತಿಯೊಬ್ಬ ಜನರಿಗೆ ಸ್ಪಂದಿಸುವ ಕಾರಣವೇ ಇವರನ್ನು ನಾವು ಲೀಡರ್ ಅಂತ ಹೇಳಿ ಕರಿಬೇಕಾಗತ್ತೆ. ಅಂತಹ ಲೀಡರ್ಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಇದ್ದೇವೆ. ಅಂದರೆ ಅವರ ಅಭಿಮಾನಿಗಳಿಂದ, ಅವರ ಕುಟುಂಬದ ಸದಸ್ಯರಿಂದ, ಅವರ ಬಂಧುಗಳಿಂದ ಹಾಗೂ ಅವರ ವಿರೋಧಿಗಳಿಂದ, ಜೊತೆಗೆ ಕ್ಷೇತ್ರದ ಮತದಾರರಿಂದ ಕೂಡ ನಾವು ಈ ಲೀಡರ್ಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ವೈಎಸ್ವಿ ದತ್ತಾರವರು ರಾಜ್ಯ ಕಂಡ ಮುತ್ಸದಿ ರಾಜಕಾರಣಿ. ಅವರು ವಿದ್ಯಾರ್ಥಿ ಜೀವನದಿಂದಲೇ ಹೋರಾಟಗಳ ಮೂಲಕ ರಾಜಕಾರಣ ಪ್ರಾರಂಭಿಸಿದರು. ನಂತರ ಅವರು ನಿರ್ಮಲಾ ಅವರನ್ನು ಬೆಂಗಳೂರಿನ ಆರ್ಯ ಸಮಾಜದಲ್ಲಿ ಸರಳವಾಗಿ ವಿವಾಹವಾದರು. ನಿರ್ಮಲಾ ಅವರು ಕೂಡ ಬಿಕಾಂ ಪದವೀಧರೆ. ಅವರು ದತ್ತಾರವರ ಸಾಹಿತ್ಯಾತ್ಮಕ ವಿಷಯಗಳಿಂದ ಆಕರ್ಷಿತರಾದರು. ಇವರು ಮದುವೆಯ ತೀರ್ಮಾನವಾದ 4 ವರ್ಷಗಳ ಬಳಿಕ ವಿವಾಹವಾದರು. ಅಂದರೆ ದತ್ತಾರವರು ತಮ್ಮ ಸಹೋದರಿಯರ ವಿವಾಹವಾಗುವವರೆಗೂ ತಮ್ಮ ಮದುವೆ ಮುಂದೂಡಿದರು. ನಿರ್ಮಲಾ ಅವರು ಕೂಡ ಸ್ವಾಭಿಮಾನಿ ಮಹಿಳೆ. ಮದುವೆಗೆ ಗೊತ್ತಾದ್ಮೇಲೆ 3 ವರ್ಷ ಹಾಗೆ ಇದ್ವಿ. ಆಮೇಲೆ ಅವ್ರ ತಂದೆ ಹೋದ್ಮೇಲೆ ಇನ್ನೂ 1 ವರ್ಷ ಮುಂದೆ ಹೋಯಿತು. ಆಮೇಲೆ ಮದುವೆ ಆಯ್ತು. ನಮ್ಮದು ರಿಂಗ್ ಬದಲಾಯಿಸ್ಕೊಂಡಿದ್ವಿ ಅಷ್ಟೇ, ಮನೆ ಅವ್ರ ಸಮ್ಮುಖದಲ್ಲಿ ಮಾತ್ರ. ಸಿಸ್ಟ್ರು ಒಬ್ಬರಿದ್ದರು, ಅವ್ರಿಗೆ ಮದುವೆ ಆಗಲಿ ಅಂತ ಕಾದ್ವಿ. ಆಮೇಲೆ ಅವ್ರ ತಂದೆ ಎಕ್ಸ್ಪೈರ್ ಆದರು. ಹಾಗಾಗಿ 3 ವರ್ಷ ಆಯ್ತು. ಈ ಮದುವೆ ಆದಮೇಲೆ ಸ್ವಲ್ಪ ಜಾಸ್ತಿ ರಾಜಕೀಯಕ್ಕೆ ಜಾಸ್ತಿ ಒಲವು ತೋಡಿದ್ರು. ದತ್ತಾರವರಿಗೆ ಎಷ್ಟೇ ದೊಡ್ಡವರ ಸಂಪರ್ಕವಿದ್ದರೂ ನಿರ್ಮಲಾ ಅವರು ಯಾರಿಂದಲೂ ಏನನ್ನೂ ನಿರೀಕ್ಷಿಸಲಿಲ್ಲ. ಮದುವೆಯಾದ ದಿನಗಳಲ್ಲಿ ತಾವೇ ಟೈಲರಿಂಗ್ ಹಾಗೂ ಗುಡಿ ಕೈಗಾರಿಕೆಯ ವಸ್ತುಗಳನ್ನ ರೆಡಿ ಮಾಡಿ ಸ್ವತಃ ತಾವೇ ಮಾರಾಟ ಮಾಡಿ ಸಂಪಾದನೆ ಮಾಡುತ್ತಿದ್ದರು. ತನ್ನ ಪತಿ ದಿನದ ಹೆಚ್ಚು ಅವಧಿ ಜನರೊಂದಿಗೆ ಇರುವಾಗ ತಾವೇ ಮನೆಯ ಹೊರೆಯನ್ನು ಹೊತ್ತರು. ಇವರ ಮಗು ಶ್ರೀದೇವಿ ಹುಟ್ಟಿದ ದಿನ ದತ್ತಾರವರು ಚಳುವಳಿಯಲ್ಲಿ ನಿರತರಾಗಿದ್ದರು. ಇವರ ಏಕೈಕ ಪುತ್ರಿ ಶ್ರೀದೇವಿ ಇಂದು ತಾಂತ್ರಿಕ ವಿದ್ಯಾಭ್ಯಾಸ ಮಾಡಿ ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ತಾತ ಅವ್ರಿಗೆ ಅವನ ಕಂಡ್ರೆ ಭಾಳ ಪ್ರೀತಿ. ದಿನ ಕೂರಿಸ್ಕೊಂಡು ಎಲ್ಲ ಹೇಳಬೇಕು ಕೇಳಬೇಕು. ಅವ್ರಿಗೆ ಭಾರಿ ನಮ್ಮ ತಾತ ಅವ್ರಿಗೆ. ಅವನು ಸ್ಕೂಲ್ಗೆ ಟೈಮು ಕರೆಕ್ಟ್ ಟೈಮ್ಗೆ ಹೋಗಿಬಿಡ್ಬೇಕು. ಆ ಬ್ಯಾಗು ಹೆಗ್ಲಿಗೆ ಹಾಕ್ಕೊಂಡ್ರೆ ಓಡೋದು ಸ್ಕೂಲ್ಗೆ. ಆ ಸ್ಕೂಲಿಂದ ಬಂದರೆ ಅವ್ನಿಗೆ ಹೊತ್ತು ಹಸಿವು ತಡಕ್ಕಾಗ್ತಿತ್ತಿಲ್ಲ. ಸ್ಕೂಲಿಂದ ಅಷ್ಟು ದೂರದಲ್ಲಿ ಬರ್ತಾ ಇದ್ದಾಗಲೇ ಅಡುಗೆ ಎಲ್ಲ ಕೆಳಗಿಟ್ಟಿದ್ದೀರೋ ಇನ್ನೂ ಒಲೆ ಮೇಲೆ ಇದೆಯೋ ಅಂತ ಕೇಳ್ತಿದ್ದ. ತಗ್ಗಿ ಇಟ್ಟಿರ್ಬೇಕು ಅವನಿಗೆ, ಅಷ್ಟು ಹಸು ತಡಕ್ಕಾಗ್ತಿತ್ತಿಲ್ಲ. ದತ್ತಾರವರಿಗೆ ಸಹೋದರಿಯರೆಂದರೆ ಅಷ್ಟೇ ಪ್ರೀತಿ. ತನ್ನ ಬೆಳವಣಿಗೆಗೆ ಕಾರಣರಾದ ಅವರನ್ನು ದತ್ತಾರವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಸಹೋದರ ಶಿವಸ್ವಾಮಿಯವರ ಬೆಂಬಲವನ್ನು ದತ್ತ ನೆನಪಿಸಿಕೊಳ್ಳುತ್ತಾರೆ. ಇವರ ಪತ್ನಿ ನಿರ್ಮಲಾ ಬೆಂಗಳೂರಿನಲ್ಲಿ ಇದ್ದರೂ ಯಾವಾಗಲೂ ಕಡೂರಿನ ತಮ್ಮ ಮನೆಗೆ ಹೋಗುತ್ತಿರುತ್ತಾರೆ. ಅಲ್ಲಿನ ತಮ್ಮ ಚಿಕ್ಕ ತೋಟದಲ್ಲಿ ಸ್ವಲ್ಪ ಕಾಲ ಕಳೆದು ಸಂತೋಷ ಪಡುವ ಇವರಿಗೂ ಕಡೂರಿನ ಜನರೆಂದರೆ ಬಹಳ ಪ್ರೀತಿ. ತುಂಬ ಆತ್ಮೀಯಕ್ಕೆ ಇದು ಮಾಡ್ತಾರೆ. ಅವರು MLA ಥರ ನಡ್ಕೊಳ್ಳೋದಿಲ್ಲ. ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಥರ ಕ್ಷೇತ್ರ ಜನತೆ ನಡ್ಕೋತಾರೆ. ಆಮೇಲೆ ಕ್ಷೇತ್ರ ಜನತೆಗಳು ಜೊತೆನೂ ಅವ್ರ ಕಷ್ಟ ಸುಖಕ್ಕೂ ಭಾಗಿಯಾಗ್ತಾರೆ. ಅವರು ಕಾರ್ಯಕ್ರಮಗಳು, ಸ್ಟೇಜ್ ಹಾಕೋದು, ಚೇರ್ ಹಾಕೋದು ಎಲ್ಲ ಸಾಮಾನ್ಯ ಕಾರ್ಯಕರ್ತೆಗಿಂತ ಸಾಮಾನ್ಯವಾಗಿ ಕೆಲಸ ಮಾಡ್ತಾಯಿದ್ರು. ವೇದಿಕೆ ಮೇಲೆ ಕೂರೋದು. ಇವತ್ತು MLA ಆದರೂ ವೇದಿಕೆ ಮೇಲೆ ಕೂರಲ್ಲ, MLC ಆದರೂ ವೇದಿಕೆ ಮೇಲೆ ಕೂರಲ್ಲ. ಹಿಂದೆಗಡೆ ಹೋಗಿ, ಸ್ಟೇಜ್ ಹಿಂದೆಗಡೆ ಹೋಗಿ ಯಾರ್ಯಾರು ಯಾವ್ಯಾವ ರೀತಿ ಭಾಷಣ ಮಾಡ್ತಾರೆ ಅಂತ ನಿಂತ್ಕೊಂಡು ನೋಡ್ತಾರೆ. ಅದು ಅವರು ಸಾಮಾನ್ಯ ಕಾರ್ಯಕರ್ತರು ಹೆಂಗೆ ಹಿಂದೆಗಡೆ ನಿಂತಿರ್ತಾರೋ ಆ ರೀತಿ ಅವರಲ್ಲಿ ನಿಂತ್ಕೊಂಡು ಭಾಷಣಗಳು ಕೇಳಿಕೊಂಡು ಯಾರು ಭಾಷಣ ಚೆನ್ನಾಗಿ ಮಾತಾಡಿದ್ರು, ಯಾರು ಚೆನ್ನಾಗಿ ಮಾತಾಡಿಲ್ಲ ಅನ್ನೋದೊಂದು ಅಲ್ಲೇ ಒಂದು ದತ್ತವರ ಅವರ ಒಂದು ಉದಾರತೆ, ಒಳ್ಳೆಯ ಗುಣ, ಇವುಗಳ ಬಗ್ಗೆ ಸಾಕಷ್ಟು ಹೇಳ್ಬೋದು. ಅವ್ರನ್ನ ನಾನು ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಅಂತಹ ಒಬ್ಬ ಸರಳ ಸಜ್ಜನ ರಾಜಕಾರಣಿನ ನಾನು ಮತ್ತೆ ಎಲ್ಲೂ ನೋಡಿಲ್ಲ ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲಿದೆ ವೈಯಕ್ತಿಕವಾಗಿ. ರಾಜಕೀಯ ರಂಗಕ್ಕೆ ನಮ್ಮನ್ನು ಕೂಡ ತಂದವರು ಕೂಡ
YSV ದತ್ತ ಅವರೇ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ನನಗೆ ಹೆಮ್ಮೆ ಆಗ್ತದೆ. ಅವರಂಥ ಒಬ್ಬ ಒಳ್ಳೆಯ ಸರಳತೆ ಮತ್ತು ಒಂದು ಒಳ್ಳೆಯ ಮಾನವೀಯ ಗುಣಗಳುಳ್ಳ ರಾಜಕಾರಣಿ ಅಂತ ಹೇಳಿದ್ರೆ ಈ ಸಮಯದಲ್ಲಿ ತಪ್ಪಾಗೋದಿಲ್ಲ. ದೇವೇಗೌಡರ ಮಾರ್ಗದರ್ಶನದಿಂದ ಇಂದಿನ ರಾಜಕಾರಣದಲ್ಲಿ ದತ್ತಾರವರು ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ದತ್ತಾರವರು ದಿನನಿತ್ಯ ಪಕ್ಷದ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ರಾಜ್ಯದ ಎಲ್ಲ ಜನರ ಕಷ್ಟ ಸುಖ ವಿಚಾರಿಸುತ್ತಾರೆ. ಕಲೆ, ಸಾಂಸ್ಕೃತಿಕ, ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಡೂರಿನ ಜನರಿಗೆ ನ್ಯಾಯ ನೀಡುವ ಪ್ರಯತ್ನದಲ್ಲಿದ್ದಾರೆ. ಯಾವುದನ್ನಾದರೂ ಅಧ್ಯಯನ ನಡೆಸಿಯೇ ಮಾತನಾಡುವ ಇವರು ಜನಸಾಮಾನ್ಯರಿಗೆ ಕೈಗೆಟುಕುವ ವ್ಯಕ್ತಿಯಾಗಿದ್ದಾರೆ. ದತ್ತನ ಮಿಸಸ್ಗೂ ಅಷ್ಟೇ, ಅವರೂ ಸಾಹಿತ್ಯ ಮತ್ತು ದತ್ತನ ಚಟುವಟಿಕೆಗಳಿಗೆ ತುಂಬಾ ಇಷ್ಟಪಡ್ತಾಳೆ. ಅದೊಂದು ಕಾರಣಕ್ಕೆ ಅವಳು ಇಷ್ಟಪಟ್ಟು ಮದುವೆ ಆಗಿರೋದು. ಆ ದತ್ತನ ವ್ಯಕ್ತಿತ್ವ, ಸರಳತೆ, ಆಮೇಲೆ ಜೊತೆಗೆ ಈ ಥರ ಇದರ ಬೇರೆ ರೀತಿ ಇರೋದ್ರಿಂದಲೇ ಅವಳಿಗೆ ಇಷ್ಟ ಆಗಿದೆ. ಅದೇ ನಮ್ಮ ಮನೆಯವ್ರದ್ದಕ್ಕೆ ಅವಳು ಹಾಗೆ ನಮಗೆ ತುಂಬ ಇದು ಮಾಡ್ಕೊಂಡಿದ್ದಾಳೆ, ಖುಷಿ ಕೊಡೋ ಹಾಗೆ. ನಮ್ಮ ಕಡೂರು ತಾಲೂಕು ಸಮಸ್ತ ಈ ಕ್ಷೇತ್ರ ವ್ಯಾಪ್ತಿ ಅಗಲಕ್ಕೂ ಕೂಡ ಅವರು ಪ್ರತಿ ಹಳ್ಳಿಗಳಲ್ಲಿ ತಮ್ಮ ಪಾದಯಾತ್ರೆ ಮೂಲಕ ಇಡೀ ಕ್ಷೇತ್ರವನ್ನು ಸುತ್ತಿದಂಥ ವ್ಯಕ್ತಿ. ಅವರ ಚಿಂತನೆಯಿದ್ದಂಥ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಫಂಡ್ಸ್ನ ನಾನು ತರ್ಬೋದು ಅನ್ನೋದನ್ನು ಎಲ್ಲ ಪಕ್ಷದವ್ರನ್ನೂ ಕೂಡ ಉಪಯೋಗಿಸ್ಕೊಂಡು ಮಾನ್ಯ ದೇವೇಗೌಡರ ಒಂದು ಆದೇಶದ ಮೇರೆಗೆ ಕಡೂರು ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ಅನುದಾನವನ್ನು ತಂದುಕೊಟ್ಟಂಥ ಏಕೈಕ ವ್ಯಕ್ತಿ ದತ್ತ ಅವರು. ಆರಂಭದಲ್ಲಿ MLC ಆಗಿ ಬಂದ ಸಂದರ್ಭದಲ್ಲಿ ಅವತ್ತಿನವರೆಗೆ ಕಡೂರು ಕ್ಷೇತ್ರದ ರಾಜಕಾರಣದಲ್ಲಿ ಕೆಲವು ನಮ್ಮ ಮತದಾರರು ಅಥವಾ ಅಲ್ಲಿಯ ಸ್ಥಳೀಯ ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ ಯಾರನ್ನೂ ಮತದಾರರನ್ನ ತಮ್ಮ ಹತ್ರ ಸುಳಿತಕ್ಕಂಥದ್ದನ್ನು ಕೂಡ ಸಹಿಸ್ತೇ ಇರತಕ್ಕಂಥ ವಾತಾವರಣ ಅವತ್ತಿದ್ದಾರೆ. ಇವತ್ತು ಕಾಮನ್ ಪಬ್ಲಿಕ್ ಕೂಡ ಇವರು ಹೇಳ್ತಾರೆ, ನಾನು ₹1 ನನ್ನ ಮೊಬೈಲನ್ನು ₹1 ಕಾಯಿನ್ ಹಂಚಿದಂಗೆ ಹಂಚಿದ್ದೀನಿ ಅಂತಾರೆ. ಸೊ ರಾತ್ರಿ 12 ಗಂಟೆಗೆ ಒಬ್ಬ ಯಾವುದೋ ಗ್ರಾಮೀಣ ಭಾಗದ ಗಡಿ ಭಾಗದ ಒಬ್ಬ ವ್ಯಕ್ತಿ ಇವರಿಗೆ ಫೋನ್ ಮಾಡಿದರೆ ಇದು 24x7 ಏನು ಸುದ್ದಿ ವಾಹಿನಿಗಳು ಬರ್ತವೆ ಆ ಥರ ಅವರು ಮೊಬೈಲು ರಿಂಗಣಿಸುತ್ತೆ ಅನ್ನೋದು ಯಾವತ್ತೂ ನಾನು ಸ್ವಿಚ್ ಆಫ್ ಆಗಿದೆ, ವ್ಯಾಪ್ತಿ ಪರೀಕ್ಷೆ ಹೊರಗಿದ್ದಾರೆ, ಸದ್ಯಕ್ಕೆ ದೊರಕುತ್ತಿಲ್ಲ ಅನ್ನೋ ಸುದ್ದಿನ ನಾನು ಯಾವತ್ತೂ ಉತ್ತರನ ಕೇಳಿಲ್ಲ. ಮನೆಗಿಂತಲೂ ಹೆಚ್ಚು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? ದಿ ರಿಯಲ್ ಬಿಗ್ ಬಾಸ್. ದತ್ತ ಅವರು ಈ ಏನು ಕುಮಾರಸ್ವಾಮಿ ಸರ್ಕಾರ ಆಗಲಿ ಅದಕ್ಕಿಂತ ಪೂರ್ವದಲ್ಲಾಗಲಿ ಒಂದಿಷ್ಟು ಪ್ರಭಾವಿಯಾಗಿಯೇ ಇದ್ದರು. ಆದರೆ ಯಾವ ಅಧಿಕಾರಗಳು ನಿಮಗೆ ದೊರೆತಿರಲಿಲ್ಲ. ಅಂದರೆ ಈಗ ಒಂದು ಸರಿ ಗೆದ್ದವರೇ ಮಂತ್ರಿಗಳಾಗ್ತಿದ್ದಾರೆ, ತಕ್ಷಣ ಪರಿಚಯ ಆದವರೇ MLCಗಳೆಲ್ಲ ಆಗ್ತಿದ್ದಾರೆ. ಸುಮಾರು 50-54 ವರ್ಷದವರೆಗೂ ನಿಮಗೆ ಯಾವ ಅಧಿಕಾರನೂ ಸಿಕ್ಕಿರಲಿಲ್ಲ. ಅದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನನಗೇನು ಬೇಜಾರು ಇಲ್ಲ, ಪಶ್ಚಾತ್ತಾಪನೂ ಇಲ್ಲ. ಏಕೆಂದರೆ ನಾನು ಅವು ನೋಡೋರ ದೃಷ್ಟಿ ಮೇಲಿರುತ್ತೆ, ಬೆಳೆದು ಬಂದ ಪರಿಸರದ ಮೇಲಿರುತ್ತೆ. ಈಗಿನ ಹುಡುಗರುಗಳೆಲ್ಲ ಭಾಳ ಆತುರದಲ್ಲಿದ್ದಾರೆ. ಆದ್ದರಿಂದ ಈಗಿನ ಪೀಳಿಗೆಯವ್ರಿಗೆಲ್ಲ ಆ ಥರ ಜಾಸ್ತಿ ಇರೋದ್ರಿಂದ ಬಡ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಮಗೆ ಆ ಥರ ಇಲ್ಲ. ನಮಗೆ ಒಂದು ಹೋರಾಟದ ಬದುಕಿನಿಂದ ಏನಾದ್ರು ಸಿಕ್ಕಾಗ ಸಿಗೋ ತೃಪ್ತಿ, ದಿಢೀರ್ ಅಂತೇಳಿ ಸಿಕ್ಬಿಟ್ರೆ ಅದು ಖುಷಿ ಇರಲ್ಲ. ಹಾಗಾಗಿ ನಾನು ದೇವೇಗೌಡರನ್ನ ಆ ವಿಷಯದಲ್ಲಿ ಮೆಚ್ಕೊಳ್ಳುತ್ತೀನಿ. ನಾನು ಕುಮಾರಸ್ವಾಮಿ ಅವ್ರಿಗಿಂತ ದೇವೇಗೌಡರನ್ನ ಹೆಚ್ಚಿಗೆ ಮೆಚ್ಕೋತೀನಿ. ಇದರೊಳಗಡೆ ಏನು ನಾನು ಓಪನ್ ಸೀಕ್ರೆಟ್, ನನಗೇನು ಬೇಸರ ಇಲ್ಲ. ಯಾಕೆಂದರೆ ನಾನು ಇರೋ ಸತ್ಯ ಹೇಳ್ತೀನಿ. ದೇವೇಗೌಡರು 50ನೇ ವಯಸ್ಸಿಗೆ ಮಂತ್ರಿ ಆದರು. 50ನೇ ವಯಸ್ಸಿಗೆ ದೇವೇಗೌಡರಿಗೆ 50 ವರ್ಷ ಆದಾಗ ಮಂತ್ರಿ ಆದರು. ಅದಕ್ಕೆ ಮುಂಚೆ ಅವರು ತಾಲೂಕು ಬೋರ್ಡ್ ಮೆಂಬರಾಗಿ, ಪ್ರಾಥಮಿಕ ಸಹಕಾರ ಬ್ಯಾಂಕಿನ ಡೈರೆಕ್ಟ್ರಾಗಿ, ತಾಲೂಕು ಬೋರ್ಡ್ ಮೆಂಬರಾಗಿ, MLA ಆಗಿ, ವಿರೋಧ ಪಕ್ಷದ ನಾಯಕನಾಗಿ 83ರಲ್ಲಿ ಅವ್ರಿಗೆ 50 ವರ್ಷ ಆದಾಗ ಮಂತ್ರಿ ಆದರು. ಆ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗೋಕ್ಕೆ ಅವ್ರು ಎಷ್ಟು ಹೋರಾಟಗಳು ಮಾಡಿದರು, ಎಷ್ಟು ಪಾದಯಾತ್ರೆಗಳು ಮಾಡಿದರು, ಎಷ್ಟು ಜನಗಳ ಮಧ್ಯೆ ಹೋದರು, ಎಷ್ಟು ಕಷ್ಟಪಟ್ಟರು ಅನ್ನೋದು ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದರು ಅಂದರೆ ಅದಕ್ಕೊಂದು ವಿಪರೀತವಾದ ವ್ಯಾಪಕವಾದಂಥ ಹೋರಾಟದ ಹಿನ್ನೆಲೆ ಇತ್ತು. ಜನಗಳಿಂದಲೇ ಆರಿಸಿ ಬಂದು, ಜನಗಳಿಂದಲೇ ಗೆದ್ದು, ಜನಗಳ ಮಧ್ಯೆ ನೊಂದು ಬೆಂದು ಕಾಡಿ ಬೆಳಿ, ಅದು ಬಸವಣ್ಣನ ವಚನ ಇದ್ದಂಗೆ.
ಅದು ಎನ್ನ ಪುಟವಿಕ್ಕಿ ನೋಡಯ್ಯ ಕಡಿಹಕ್ಕೆ ಬಡಿಹಕ್ಕೆ ತಂದೆಲ್ಲ ಕಡೆಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡುಗೆಯ ಮಾಡಿಸಲು ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ ಅಂತಾನೆ. ಆ ಬಂಗಾರನ ಕರಗಿಸಿ ಹೊಡೆದು ಬೆಂಕಿಲಿ ಕಾಯಿಸಿ ಅಷ್ಟು ಹಾಗೆ ಜನಗಳ ಮಧ್ಯದಲ್ಲಿ ನೊಂದು ಬೆಂದು ಹೋರಾಟ ಮಾಡಿಕೊಂಡು ಮುಖ್ಯಮಂತ್ರಿ ಆದರು. ಅದನ್ನು ನನಗೆ ಹ್ಯಾಟ್ಸ್ ಆಫ್ ಟು ದೇವೇಗೌಡ. ಅದು ಆ ಥರ ಮುಖ್ಯಮಂತ್ರಿ ಆದರೆ ಖುಷಿ ಅನಿಸುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ ಅವರು ಜನಪರವಾಗಿ ಭಾಳ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿ ಮಾಡಿದ ಕೆಲಸ ಆಡಳಿತ, ಅದ್ಭುತವಾದ ಆಡಳಿತ 20 ತಿಂಗಳಲ್ಲಿ ಕೊಟ್ಟರು. ಆ ಆಡಳಿತದ ಬಗ್ಗೆ ಹ್ಯಾಟ್ಸ್ ಆಫ್ ಟು ಕುಮಾರಸ್ವಾಮಿ. ಆದರೆ ಮುಖ್ಯಮಂತ್ರಿ ಆದ ರೀತಿಯ ಬಗ್ಗೆ ನನಗೆ ಅದು ಇನ್ನೂ ಅವರು ಕಷ್ಟಪಟ್ಟು ಒಂದು ಶಾಸಕಾಂಗ ಪಕ್ಷ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗಿದ್ದರೆ ಖುಷಿ ಆಗ್ತಿತ್ತು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾವು ಹೋರಾಟದಿಂದ ನಮಗೆ ಸ್ಥಾನಮಾನ ಸಿಗಬೇಕೇ ಹೊರತು ದಿಢೀರಂತ ಸಿಗಬಾರ್ದು, ಕಷ್ಟಪಟ್ಟು ಸಿಗಬೇಕು. ಆ ಕಷ್ಟಪಟ್ಟು ಸಿಗಬೇಕಾದ್ರೆ ತಾಳ್ಮೆ ಸಹನೆ ಇರಬೇಕು. ನನಗೆ 40 ವರ್ಷ ದುಡಿದು ನನಗೇನು ಆಗಿಲ್ಲ ಅಂತ ಕೊರಗಬಾರ್ದು. ಅದು ಸಿಕ್ಕಾಗ ಆ ಖುಷಿನೇ ಬೇರೆ. ಆ ಕಾರಣಕ್ಕೆ ನಾನು 54 ವರ್ಷಕ್ಕೆ MLC ಅದೇ ಆ ಥರದ್ದಲ್ಲ, ನನಗೆ ಅದು 58ಕ್ಕಾದೆ ನಾನು MLC. ಆದರೆ ನನಗೆ ಬೇಜಾರಿಲ್ಲ, ಆದರೆ ನನಗೆ ಅದು ಖುಷಿ ಕೊಡೋ ಶಕ್ತಿ. ಸರ್, ಈಗ ಇಡೀ ರಾಜ್ಯದ ಎಲ್ಲ ಪಕ್ಷದವರು ಕೂಡ YSV ದತ್ತ ಅವರನ್ನು ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತೇಳಿ ಪಕ್ಷಾತೀತವಾಗಿ ಪ್ರೀತಿ ಮಾಡ್ತಾರೆ. ರಾಜಕೀಯವಾಗಿ ಬಂದಾಗ ವಿರೋಧ ಇರತ್ತೆ, ಸಹಜ. ಅಂತಹ ಅನೇಕ ಜನರನ್ನ ನೀವು ಪಕ್ಷದ ಕಾರಣಕ್ಕಾಗಿ ವಿರೋಧ ಹಾಕ್ಕೊಂಡಿದ್ದೀರಾ, ಅವ್ರ ಮೇಲೆ ಕೇಸ್ಗಳನ್ನ ಹಾಕ್ಕೊಂಡಿದ್ದೀರಾ. ಇದು ನಿಮಗೆ ಸಮಸ್ಯೆ ಅಂತ ಅನ್ನಿಸ್ಲಿಲ್ವಾ? ಹಾಗೇನಿಲ್ಲ ನೋಡಿ, ಇದರೊಳಗಡೆಯಲ್ಲಿ ವೈಯಕ್ತಿಕ ಸಂಬಂಧಗಳು ಬೇರೆ ಮತ್ತು ಘಟನೆಗಳು ಬೇರೆ. ಈಗ ನಾವು ನಮ್ಮೊಂದು ಸರ್ಕಾರದಲ್ಲಿ ನಾನು JDS ಪಕ್ಷದಲ್ಲಿದ್ದೀನಿ. JDS ಪಕ್ಷದಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ. ನನ್ನ ಕಣ್ಣಿಗೆ ಎಲ್ಲೋ ಒಂದು ಕಡೆಯಲ್ಲಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಕೆಲವು ದೋಷಗಳಾಯಿತು ಅಂತ ಲೋಕಾಯುಕ್ತಕ್ಕೆ ಕೇಸ್ ಹಾಕಿದೆ, ಹೈಕೋರ್ಟಿಗೆ ಕೇಸ್ ಹಾಕಿದೆ. ಅದನ್ನು ಯಡಿಯೂರಪ್ಪನವರು ಕೂಡ ತಪ್ಪು ತಿಳ್ಕೊಳ್ಳೋದಿಲ್ಲ, ನಾನು ತಪ್ಪು ತಿಳ್ಕೊಳ್ಳಲ್ಲ. ನಮ್ಮ ವೈಯಕ್ತಿಗತವಾದ ಗೌರವ ಬೇರೆ. ನಾವು ಯಡಿಯೂರಪ್ಪನವ್ರ ವಿರುದ್ಧ ಅಂತಲ್ಲ, ಅವರ ಸರ್ಕಾರ ತೆಗೆದುಕೊಂಡಿರುವ ಒಂದು ಸಾರ್ವಜನಿಕ ಜನವಿರೋಧಿ ನೀತಿಯ ವಿರುದ್ಧ ನಮ್ಮ ಹೋರಾಟ. ಹಾಗಿದ್ದಾಗ ಯಾರೂ ತಪ್ಪು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ, ಅದು ನಿಜವೂ ಕೂಡ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಇಷ್ಟಪಟ್ಟವರಲ್ಲಿ ನಾನು ಕೂಡ ಒಬ್ಬ. ಆಮೇಲೆ ಸಿದ್ದರಾಮಯ್ಯನವ್ರು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೊರಗದವನು ನಾನೊಬ್ಬ. ಹಾಗಾಗಿ ಯಾಕೆಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಆ ಒಂದು ಅಭಿಮಾನ ಇದೆ. ಈಗ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಲ್ಲಿದ್ದಾರೆ, ನನ್ನ ಅವರ ವ್ಯಕ್ತಿಗತವಾಗಿರೋ ಅಭಿಮಾನ ಗೌರವ ಬೇರೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಜನವಿರೋಧಿ ನೀತಿ ತೊಗೊಂಡಾಗ ಕಣ್ಸಕ್ಕೆ ನಮಗೇನು ಅದಕ್ಕೇನಿಲ್ಲ. ಆ ಥರ ನಾನು ಆವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ತೆಗೆದುಕೊಂಡು ಒಂದು ಜನವಿರೋಧಿ ನೀತಿ ವಿರುದ್ಧ ನಾನು ಹೋರಾಟ ಮಾಡಿದರೆ, ಹೇಳಿಕೆ ಕೊಟ್ಟರೆ, ಪ್ರೊಟೆಸ್ಟ್ ಮಾಡಿದರೆ ಸಿದ್ದರಾಮಯ್ಯನವ್ರು ತಪ್ಪು ತಿಳ್ಕೊಬಾರ್ದು, ನಿಜವಾಗಿ ಅವ್ರು ಜನತಂತ್ರವಾದಿ ಆದರೆ. ಹಾಗೆ ಅದು ಸರ್, ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಬೇರೆ ಪಕ್ಷಗಳಿಂದ ಆಫರ್ಗಳು ಅವೆಲ್ಲ ಬಂದಾಗ, ಉಪಚುನಾವಣೆ ಸಂದರ್ಭದಲ್ಲಾಗಲಿ ಇನ್ನೊಂದು ಕಡೆ ಆಗಲಿ, ನೀವು ಕೂಡ ಮೋಸ್ಟ್ಲಿ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥ ಶಾಸಕರು ಅಂತ ಭಾಳಷ್ಟು ಜನಕ್ಕೆ ಗೊತ್ತದು. ಆ ಥರ ಯಾಕೆ ಯೋಚನೆ ಮಾಡಲಿಲ್ಲ ಬೇರೆಯವ್ರ ರೀತಿ ಅಂತಕ್ಕಂಥದ್ದು? ಹೇಳಿದಲ್ಲ, ಈಗ ನಮಗೆ ರಾಜಕಾರಣ ಅನ್ನೋದು ಒಂದು ನಿಜ, ನಾನು ತುಂಬ ಕಷ್ಟ ಇದೆ. ಆರ್ಥಿಕವಾಗಿ ನಾನು ತುಂಬ ಕಷ್ಟದಲ್ಲಿದ್ದೀನಿ. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಾನು ಸಾಲಗಾರನಪ್ಪ, ತುಂಬ ಕಷ್ಟದಲ್ಲಿದ್ದೀನಿ. ಯಾಕೆಂದರೆ ನನ್ನ ಬದುಕು ರೀತಿ ಭಾಳ ಕಷ್ಟ ಇದೆ. ಹಾಗಾಗಿ ತುಂಬ ಕಡೆ ಹಣಕಾಸು ಸಾಲ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಎಂಥೋ ಮಾಡಿದ್ವಿ. ಆದರೆ ಸಾಲಗಾರ ಅಂತ ಹೇಳ್ಕೊಳ್ಳೋಕ್ಕೆ ನನಗೇನು ಸಂಕೋಚ ಇಲ್ಲ. ಆದರೆ ಭ್ರಷ್ಟಾಚಾರಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ನಾವು ನಾಚಿಕೆ ಪಟ್ಕೋಬೇಕಾಗತ್ತೆ. ಆದರೆ ಆರ್ಥಿಕವಾಗಿ ಕಷ್ಟ ಇದ್ದರೂ ಕೂಡ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ರು, ನಾವಂತೂ ದೊಡ್ಡವರಲ್ಲ, ಭಾಳ ಅವ್ರ ಮುಂದೆ ನಾವೆಲ್ಲ ಸಣ್ಣವರು. ಆದರೆ ಅವರು ಒಂದು ಮನೆ ಬಾಡಿಗೆ ಮನೆಯಲ್ಲೇ ಇದ್ದು ಪ್ರಧಾನಮಂತ್ರಿಯಾಗಿ ಹೋದರು ಅಂಥೇಳಿ. ಹಾಗಾಗಿ ಅಂಥೋ ದೊಡ್ಡವರು ಆದರ್ಶನ ಸ್ವಲ್ಪ ಮಟ್ಟಿಗಾರು ನಾವು ಇದರೊಳಗಡೆ ಪಾಲನೆ ಮಾಡೋದು ಅಂತ. ಮತ್ತು ಇನ್ನೊಂದೇನು, ಒಂದು ಪಕ್ಷದಲ್ಲಿ ನನಗೆ ಭಾಳ ಮುಖ್ಯ ಅಂದರೆ ನಿಷ್ಠೆ. ನಾವು ಒಂದು ಪಕ್ಷದೊಳಗೆ ಬಂದಿದ್ದೀವಪ್ಪ, ಅದೇ ಪಕ್ಷದಲ್ಲಿ ಇರಬೇಕು. ನಾನು ಒಂದು ಮಾತ್ರ ಹೇಳಿದ್ದೀನಿ, ದೇವೇಗೌಡರು ನಾನು ಹೇಳಿಬಿಟ್ಟೆ ಆಗಲೇ. ದೇವೇಗೌಡರು ಎಲ್ಲಿವರೆಗೆ ಕ್ರಿಯಾಶೀಲ ರಾಜಕಾರಣದಲ್ಲಿರ್ತಾರೋ ಅಲ್ಲಿವರೆಗೆ ನಾನು ದೇವೇಗೌಡರ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಬದ್ಧತೆ, ನನ್ನ ತೀರ್ಮಾನ, ನನ್ನ ನಿರ್ಧಾರ. ಆ ಕಾರಣಕ್ಕೆ ಪ್ರಶ್ನೆ ಆ ಥರದಲ್ಲಿ ಬಂದಿರೋರು. ಹಾಗಾಗಿ ಈ ಥರದ ಆಮಿಷಗಳು ಅವು ಇವು ನಮ್ಮ ಪಕ್ಷಕ್ಕೆ ಬಂದುಬಿಟ್ರೆ ನಿಮ್ಮನ್ನು ಇದು ಮಾಡಿಬಿಡ್ತೀವಿ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂದರೆ ಈ ಪಕ್ಷಾಂತರ ಪ್ರವೃತ್ತಿ ನನಗೆ ಹಿಡಿಸೋಲ್ಲ, ನನಗೆ ಒಪ್ಪೋದು ಇಲ್ಲ, ನನ್ನ ಜಾಯಮಾನಕ್ಕೆ ಬಂದಿಲ್ಲ.
ಸರ್, ಈಗ ಆ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ದೇವೇಗೌಡರು ದತ್ತ ಅವರನ್ನು ಮಂತ್ರಿಯನ್ನಾಗಿ ಮಾಡ್ಬೋದಿತ್ತು ಅಂತಕ್ಕಂಥ ವಿಚಾರಗಳು ಭಾಳಷ್ಟು ಕಡೆ ಚರ್ಚೆ ಆಗ್ತಾಯಿತ್ತು. ಆದರೆ ಅಂಥ ಅವಕಾಶಗಳು ನಿಮಗೆ ದೊರೀದೇ ಇದ್ದಾಗ ನಿಮಗೆ ಅಸಮಾಧಾನ ಆಗಲಿಲ್ವಾ? ನನಗೆ ಬೇಜಾರೇ ಇಲ್ಲ. ಯಾಕೆಂದರೆ ಅವಾಗ ನಮಗಿಂತ ಸೀನಿಯರ್ ಮೋಸ್ಟ್ ಇದ್ದರು ನೋಡಿ. ಹೊರಟ್ಟಿ ಅವರಿದ್ದರು ಸೀನಿಯರ್ ಮೋಸ್ಟು. ಅವರೆಲ್ಲ ಅಷ್ಟೊತ್ಕಾಲ ನಾನೇನು MLC ಆಗಿದ್ದೆ ನಾನು. ಅವರೆಲ್ಲ ಅಷ್ಟೊತ್ಕಾಲೇ ಅನೇಕ 3-4 ಸಲ MLC ಆಗಿದ್ದರು. ಹೊರಟ್ಟಿನ ಮಾಡಬೇಕು ಅಂತ ಹೇಳ್ದೋನೆ ನಾನು, ಸರ್ ಹೊರಟ್ಟಿ ಅವ್ರು ಮಾಡಿ ಸರ್ ಅಂತ ಹೇಳ್ದೋ ನಾನು. ಹಾಗಾಗಿ ಅವ್ರು ಹಿರಿಯರು ನೋಡಿ. ನಾವೇ ಶ್ರೇಷ್ಠ ಅಂತಲ್ಲ, ನಾವು ಮೊದಲು ನಮಗಿಂತ ಹಿರಿಯರನ್ನು ಗುರುತಿಸಿ ಗೌರವಿಸಿ ನಾವು ಕಿರಿಯರಾಗಿದ್ದಾಗ ನಮಗೆ ಗೌರವ ಇರುತ್ತೆ. ಹಾಗಾಗಿ ಅವ್ರು ಮಾಡಿದ್ರ ಬಗ್ಗೆ ನನಗೆ ತುಂಬ ಖುಷಿ ಇತ್ತು. ಆ ಬ್ಯಾಚ್ ಚೆನ್ನಾಗಿತ್ತು, ಒಳ್ಳೆ ಮಂತ್ರಿಗಳ ಟೀಮ್ ಇತ್ತು. ಹಾಗಾಗಿ ನನಗೆ ಅಸಮಾಧಾನ ಆಗಲಿಲ್ಲ, ಒಳ್ಳೆ ಟೀಮ್ ಮಾಡಿದ್ದಾರೆ ಅಂತ. ಅದರಿಂದ ನನಗೆ ಅದರ ಅಗತ್ಯ ಏನು ಕಾಣಲಿಲ್ಲ. ಈಗ ನಾನು ಫಸ್ಟ್ ಟೈಮ್ MLA ಆಗಿದ್ದೀನಿ. ಈಗಲೂ ಅಷ್ಟೇ ಫಸ್ಟ್ ಟೈಮ್ MLA ಆದ ತಕ್ಷಣವೇ ನನಗನ್ನಿಸ್ತಾ ಇದೆ, ನಾನು ಉಪನಾಯಕನು ಮಾಡಿದ್ದಾರೆ ನನಗೆ ಶಾಸಕಾಂಗ ಪಕ್ಷದಲ್ಲಿ. ನನಗನ್ನಿಸುತ್ತೆ ನನ್ನ ಅರ್ಹತೆಗೆ ಮೀರಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಪಕ್ಷ. ಅಲ್ಲ, ಒಂದೊಂದು ಸರಿ ಗೆದ್ದವರು ಎಷ್ಟೋ ಜನ JDS ಅಲ್ಲಿ ಮಂತ್ರಿಗಳಾಗಿದ್ದಾರಲ್ಲ ಸರ್. ಅದು ನೋಡಿ, ಪಕ್ಷದ ಒಳಗಡೆಯಲ್ಲಿ ಸಾಮಾಜಿಕ ನ್ಯಾಯ ಇರುತ್ತೆ. ಎಲ್ಲ ಕಡೆಯೂ ಕೂಡ ನಾವು ಅದನ್ನು ಗುರುತಿಸ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ನಾವು ಸಾಮಾಜಿಕ ನ್ಯಾಯವನ್ನು ಗುರುತಿಸುವ ಸಂದರ್ಭದಲ್ಲಿ ನಾವು ಅದನ್ನು ಉದಾರ ಮನೋಭಾವದಿಂದ ಸ್ವೀಕರಿಸಬೇಕಾಗತ್ತೆ. ಇವತ್ತು ಆ ಥರ ಒಂದೇ ಸಲ ಗೆದ್ದವ್ರನ್ನೇ ನಾವು ಮಂತ್ರಿ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಗುರುತಿಸ್ಬೇಕು. ಯಾಕೆಂದರೆ ಅಲ್ಲಿ ಒಂದು ಸಾಮಾಜಿಕ ನ್ಯಾಯ ಇದೆ, ನಮ್ಮ ಪಕ್ಷಕ್ಕೆ ಒಂದು ತತ್ವ ಇದೆ. ಆ ತತ್ವಕ್ಕೆ ಬದ್ಧವಾಗಿ ಪಕ್ಷ ಒಂದು ತೀರ್ಮಾನ ಮಾಡಿದೆ ಅಂತ ನಾವು ತೊಗೋಬೇಕು. ಈಗ ನನಗೆ ಉಪನಾಯಕರು ಮಾಡಿದರು, ಒಂದೇ ಫಸ್ಟ್ ಟೈಮ್ MLA. ಹಾಗೆ ನೋಡಿದರೆ ಶಿವಲಿಂಗೇಗೌಡರು ನನಗಿಂತ ಹಿರಿಯರಿದ್ದಾರೆ, ಅವ್ರು ನನಗಿಂತ ಸೀನಿಯರು. ಅವ್ರು ಮೊದಲೇ MLA ಆಗಿದ್ದರು, ಒಳ್ಳೆಯ ವಾಗ್ಮಿಗಳಿದ್ದಾರೆ. ಆಮೇಲೆ HK ಕುಮಾರಸ್ವಾಮಿ ಅವರು ಪರಿಶಿಷ್ಟ ಜಾತಿಗೆ ಸೇರಿದೋಗಿಂತ ಮಿಗಿಲಾಗಿ ಅಪರಂಜಿ ಚಿನ್ನ, ನನಗೆ ಅವ್ರು ಕಂಡ್ರೆ ಭಾಳ ಪ್ರೀತಿ. ಸಕಲೇಶ್ಪುರದ MLA HK ಕುಮಾರಸ್ವಾಮಿ ಅವರೆಲ್ಲ ಮಂತ್ರಿಗಳಾಗಿದ್ದರು, 3-4 ಸಲ MLAಗಳಾಗಿದ್ದವರು. ಅಂಥವ್ರು ಇದ್ದರೂ ಕೂಡ ನನ್ನನ್ನು ಉಪನಾಯಕನ ಮಾಡಿದಾಗ ನನಗೆ ಎಲ್ಲೋ ಒಂದು ಸಂಕೋಚ ಇದೆ, ನಾನು ಅರ್ಹತೆಗೆ ಮೀರಿದ್ದೀನಿ ಅಂಥೇಳಿ. ಆದರೆ ನಾನು ಆ ಸ್ಥಾನದಲ್ಲಿದ್ದರೂ ಕೂಡ ಮನಸ್ಸಿನಲ್ಲಿ ಹಿರಿಯರೆಲ್ಲ ಇದ್ದಾರೆ ನನಗಿಂತ ದೊಡ್ಡವರು, ನಾನು ಇವ್ರ ಮುಂದೆ ಕಿರಿಯ ಅನ್ನೋ ಭಾವನೆಯೇ ನಾನು ಇವತ್ತು ಇಟ್ಕೊಂಡಿದ್ದೀನಿ. ಸರ್, ಈಗ ಪಕ್ಷದ ವಿಚಾರಕ್ಕೆ ಬಂದಾಗ ಪ್ರತಿದಿನ ಕಚೇರಿಗೆ ಬಂದೋಗ್ತಕ್ಕಂಥ ಏಕೈಕ MLA ದತ್ತ ಅವರು ಅಂತಕ್ಕಂಥದ್ದು ಎಲ್ಲ ಶಾಸಕರಿಗೂ ಯಾಕೆ ಆ ರೀತಿಯಾಗಿರ್ತಕ್ಕಂಥ ಒಂದು ಆಲೋಚನೆ ಬರಲಿಲ್ಲ, ಅಥವಾ ಪಕ್ಷದ ನಿರ್ದೇಶನ ಇಲ್ಲ ಅಂತಕ್ಕಂಥದ್ದು? ಪಕ್ಷದ ನಿರ್ದೇಶನ, ಎಲ್ಲರೂ ಪಕ್ಷದ ಕಚೇರಿಗೆ ಬರಲೇಬೇಕು ಅಂಥೇಳಿ ನಾವು ಹುಕುಂ ಹೊಡಿಸೋದು, ಫರ್ಮಾನ್ ಹೊಡಿಸೋದಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಾನು ಈಚೆಗೆ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳಿಂದ ಪಕ್ಷದ ಕಚೇರಿಗೆ ಬಂದಿಲ್ಲ. ಟು ಬಿ ವೆರಿ ಫ್ರ್ಯಾಂಕ್ ಇತ್ತು. ಮುಂಚೆ ಇಲ್ಲೇ ಬರ್ತಿದ್ದೆ. ಈಗ ಒಂದು 3-4 ತಿಂಗಳಿಂದ ನಾನು 4 ತಿಂಗಳಿಂದ ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಕಡೂರು ಕ್ಷೇತ್ರದಲ್ಲೇ ಇರಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ 4 ತಿಂಗಳಲ್ಲಿ ಎಲ್ಲೋ ಒಂದು ವಾರ 2 ದಿನ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಆ ಕಾರಣಕ್ಕೆ ಈ 4 ತಿಂಗಳಿಂದ ನಾನು ಪಕ್ಷದ ಕಚೇರಿಗೂ ಇಲ್ಲಿಗೆ ಬಂದಿಲ್ಲ. ಆದರೆ ಬೆಂಗಳೂರಲ್ಲಿ 4 ತಿಂಗಳಿಂದ ಹಿಂದೆ ನಾನು ರೆಗ್ಯುಲರ್ ಪಕ್ಷದ ಕಚೇರಿಗೆ ಬರ್ತಿದ್ದೆ. ಕಾರಣ ಏನು ಅಂದರೆ, ಒಂದು ಸ್ವಾರ್ಥನೂ ಇತ್ತು, ಇನ್ನೊಂದು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರಿಂದ ಈ ಕಚೇರಿ ಜೊತೆಗೆ ನನಗೊಂದು ಭಾವನಾತ್ಮಕ ಸಂಬಂಧ. ನಮ್ಮ ಮನೆ ಸಣ್ಣದು, ನಮ್ಮನ್ನು ನೋಡೋಕ್ಕೆ ಬರೋ ಕಾರ್ಯಕರ್ತರುಗಳು ಮತ್ತೊಬ್ಬರಿಗೆ ಅವ್ರ ಮನೇಲಿ ಕೂರಿಸಿ ಮಾತಾಡೋಕ್ಕೆ ಜಾಗಿಲ್ಲ. 2ನೇದು, ನಾನು ಶಾಸಕರ ಭವನದಲ್ಲಿ ರೂಮ್ ತೊಗೊಂಡಿಲ್ಲ ನಾನು. ಆಮೇಲೆ 3ನೇದು, ನಾನು 30-40 ವರ್ಷ ಪಕ್ಷದ ಕಚೇರಿನಲ್ಲಿ ಕಾರ್ಯಕರ್ತನ ಕೆಲಸ ಮಾಡಿದ್ರಿಂದ ಬೀದರು, ಗುಲ್ಬರ್ಗ ಎಲ್ಲ ಈ ರಾಜ್ಯದ ಎಲ್ಲ ಭಾಗದ ಕಾರ್ಯಕರ್ತರಿಗೂ ಮುಖಂಡರುಗಳ ಸಂಪರ್ಕ ಇದೆ. ಹಾಗಾಗಿ ನಾನು ಈ ಪಕ್ಷದ ಕಚೇರಿಗೆ ಬಂದರೆ ಯಾರೋ ಒಂದು ಪಾಸ್ ಬೇಕು, ವಿಧಾನಸೌಧಕ್ಕೆ ಹೋಗ್ಕು ಅಂತಾರೆ, ಯಾವುದೋ ರೈಲ್ವೆ ರಿಸರ್ವೇಷನ್ಗೆ ಒಂದು ಎಲ್ಲರೂ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮಂಥವ್ರು ಯಾರೊಬ್ಬರು MLA ಆಗಿದ್ದೀವಿ, ಪಕ್ಷದ ದೆಸೆಯಿಂದ ನಾವು MLA ಆಗಿದ್ದೀವಿ. ಆದ್ದರಿಂದ ನಾವು ಕಾರ್ಯಕರ್ತರು ಒಂದು ಲೆಟ್ರ್ ಕೊಡೋಣ, ಒಂದು ಫೋನ್ ಮಾಡೋಣ ಅಂತ ಕೇಳ್ಕೊಂಬರ್ತಾರೆ. ಅಣ್ಣ ಒಂದು ಲೆಟ್ರ್ ಬೇಕು, ಒಂದು ಫೋನ್ ಬೇಕು ಅಂತ. ಯಾರೋ ಕೋಲಾರದವರು, ಯಾರೋ ಬೀದರ್ನವರು, ಯಾರೋ ಚಾಮರಾಜನಗರದವರು, ಯಾರೋ ಬರ್ತಾರೆ. ಆದರೆ ಒಂದು ಸಾರ್ವಜನಿಕ ಸಂಪರ್ಕನೂ ಆದಂಗಾಗುತ್ತೆ, ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡೋಕ್ಕೆ ಒಂದು ತಾಣ. ಹಾಗಾಗಿ ನಾನು ಪಕ್ಷದ ಕಚೇರಿಗೆ ಬಂದೆ. ಆದರೆ ಎಲ್ಲ ಶಾಸಕರುಗಳಿಗೂ ಅವರವ್ರ ಕ್ಷೇತ್ರದಲ್ಲೇ ಇರ್ತಾರೆ. ನಾನು ವಿಶಿಷ್ಟವಾಗಿ ಬೆಂಗಳೂರಲ್ಲೂ ಕೆಲಸ ಮಾಡಬೇಕು, ನಾನು ಕಡೂರಲ್ಲೂ ಕೆಲಸ ಮಾಡಬೇಕಾದಂಥ ಉಭಯ ಜೀವಿ ಆದ್ದರಿಂದ ನಾನು ಪಕ್ಷದ ಕಚೇರಿಗೆ ಬರ್ತೀನಿ. ಆದರೆ ಬೇರೆ ಶಾಸಕರು ಬರದೇ ಹೋದ ತಕ್ಷಣ ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಅವರವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರ ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿದ್ದು ಅವ್ರು ಸ್ಪಂದನೆ ಮಾಡ್ತಿರ್ತಾರೆ. ನನಗೆ ವಿಶಿಷ್ಟವಾದ ಶಾಸಕ ಏನು ಅಂದರೆ, ಈ ಕಡೆ
ದೇವೇಗೌಡರ ಕೆಲಸನೂ ಮಾಡ್ತಿರ್ತೀನಿ, ಪಕ್ಷದ ಕೆಲಸನೂ ಮಾಡ್ತಿರ್ತೀನಿ, ಬೆಂಗಳೂರು ಕೆಲಸನೂ ಮಾಡ್ತಿರ್ತೀನಿ, ಕಡೂರಲ್ಲೂ MLA ಆಗಿದ್ದೀನಿ. ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದಾಗ ಹೆಚ್ಚು ನಾನು ಪಕ್ಷದ ಕಚೇರಿಯಲ್ಲಿದ್ದೆ. ಈಚೆಗೆ ಹೆಚ್ಚು ಹೊತ್ತು ನಾನು ಕಡೂರು ಕ್ಷೇತ್ರಕ್ಕೆ ಕೊಟ್ಟಿದ್ದೀನಿ. ಯಾಕೆಂದರೆ ತುಂಬ ಕೆಲಸ ಆಗಬೇಕಾಗಿದೆ. 1 ವರ್ಷ ಆಯಿತು. ಜನ ಭಾಳ ಆಸೆ ನಿರೀಕ್ಷೆ ಇಟ್ಟು ನನ್ನ ಗೆಲ್ಲಿಸಿದ್ದಾರೆ. ಅವರಲ್ಲೂ ಕೂಡ ದತ್ತಣ್ಣ ನಮ್ಮೂರಿಗೆ ಬಂದಿಲ್ಲ ಅಂತಾರೆ. 400 ಹಳ್ಳಿ ಇದೆ, ನಾನು ಅನೇಕ ಹಳ್ಳಿಗಳಿಗೆ ಹೋಗೋಕ್ಕಾಗಿಲ್ಲ. ಜನ ಅಸಮಾಧಾನಗೊಂಡಿದ್ದಾರೆ, ಅನೇಕ ಹಳ್ಳಿಗಳಿಗೆ ದತ್ತ ಬಂದಿಲ್ಲ ಅಂತಾರೆ. ಆದರೆ ನಾನು ಅಲ್ಲಿ ಇಲ್ಲಿ ಎರಡನ್ನೂ ಮ್ಯಾನೇಜ್ ಮಾಡ್ಕೋಬೇಕಾಗಿತ್ತು. ಈಗ ಒಂದು 4 ತಿಂಗಳಿಂದ ನಾನು ಹೆಚ್ಚು ಆ ಥರದ ಹಳ್ಳಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕಡೆಗೆ ಅಂತ ಅಲ್ಲೇ ಉಳ್ಕೊಂಡೆ. ಪಕ್ಷದ ಕಚೇರಿಗೆ ಬಂದಿಲ್ಲ. ಪಕ್ಷದ ಕಚೇರಿಗೆ ಬಂದಿಲ್ಲ ಅಂದರೆ ಇಲ್ಲೆಲ್ಲ ದತ್ತ ಅವರೆಲ್ಲೋ ಪಕ್ಷದ ಚಟುವಟಿಕೆಯಿಂದ ದೂರ ಆಗಿದ್ದಾರೆ ಅಂತ ಇಲ್ಲಿ ಈ ಥರದ್ದು ಬರುತ್ತೆ. ನಾನು ಇಲ್ಲಿ ಹೆಚ್ಚು ತೊಡಗಿಸ್ಕೊಂಡ್ರೆ ನಮ್ಮ ಕ್ಷೇತ್ರದ ಜನ ಅಯ್ಯೋ ದತ್ತಣ್ಣ ಬೆಂಗಳೂರಲ್ಲಿದ್ದಾರೆ ಅಂತಾರೆ. ಆದ್ದರಿಂದ ನಾನು ಸ್ವಲ್ಪ ಎರಡನ್ನೂ ಕೂಡ ನಮ್ಮ ಜನ ಗೆಲ್ಲಿಸಿರುವ ಜನಗಳಿಗೂ ಕರ್ತವ್ಯ ಜವಾಬ್ದಾರಿ ನಿಭಾಯಿಸ್ಕೊಂಡು ನನ್ನ ಇತಿಮಿತಿ ಒಳಗಡೆ ಪಕ್ಷದ ಕೆಲಸನೂ ಮಾಡ್ಕೊಂಡು ಹೋಗಬೇಕಾಗಿದೆ. ಅದನ್ನ ಸ್ವಲ್ಪ ಒಂದ್ಸಲ ಇಲ್ಲಿ ಆಬ್ಸೆಂಟ್ ಆಗ್ತೀನಿ, ಒಂದ್ಸಲ ಅಲ್ಲೇ ಆಬ್ಸೆಂಟ್ ಆಗ್ತೀನಿ. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ ಇನ್ನೊಂದು ವಿಷಯ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ದತ್ತ ಅವರು ಅಸಮಾಧಾನ ಆಗಿದ್ದಾರೆ ಪಕ್ಷದ ವಿಷಯದಲ್ಲಿ ಅಂತಕ್ಕಂಥದ್ದು. ವಿಶೇಷವಾಗಿ ವಿಪ್ನ ಸಂದರ್ಭ ಬಂದಾಗ, ವಿಪ್ಪನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೊಡಲಿಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥದ್ದು. ಅದರ ಬಗ್ಗೆ ನಾನು ಮೊದಲಿಂದ ನನ್ನ ಸ್ವಭಾವ ಹೇಳಿಬಿಟ್ಟಿದ್ದೀನಿ. ಅಧಿಕಾರದ ಬೆನ್ನು ಹತ್ತಿ ಹೋದವನೇ ಅಲ್ಲ ನಾನು, ಅಲ್ಲವೇ ಅಲ್ಲ. ಆದರೆ ವಿಪ್ ಮಾಡಬೇಕಾದ್ರೆ ಒಂದು ನಾನು ಹೇಳ್ತೀನಿ, ನಾನು ಅಸಮಾಧಾನ ಆಗಲಿಲ್ಲ. ಆದರೆ ಕ್ಲೈಮ್ ಮಾಡಿದೆ. ಫಸ್ಟ್ ಟೈಮ್ ನನ್ನ ಜೀವನದ ಬದುಕಿನಲ್ಲಿ ನನಗೊಂದು ಕೊಡಿ ಅಂತ ಕೇಳಿದ್ದು ನಾನು ಅದನ್ನೇ. ಅಲ್ಲಿವರೆಗೆ ನಾನು ಏನೂ ಕೇಳಿತ್ತಿಲ್ಲ. ನನಗೊಂದು ವಿಪ್ ಮಾಡಿ ಅಂತ ಕೇಳಿದ್ರೊಳಗಡೆನೇ ಒಂದು ಕಾರಣ ಇತ್ತು. ನನಗೆ ಸ್ವಾರ್ಥಕ್ಕಿಂತ ಪಕ್ಷದ ದೃಷ್ಟಿಯಿಂದ ನಾನು ಕೇಳಿದೆ. ಅದನ್ನು ನಾನು ಓಪನ್ ಮೀಟಿಂಗಲ್ಲೂ ಹೇಳಿದೆ. ಕುಮಾರಸ್ವಾಮಿ ಎಲ್ಲ MLAಗಳ ಮುಂದೆ ಹೇಳಿದೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ವಿಪ್ ಮಾಡಿ ಅಂದರೆ, ವಿಪ್ ಮಾಡಿದರೆ ವಿಧಾನಸೌಧದಲ್ಲಿ ಒಂದು ಚೇಂಬರ್ ಕೊಡ್ತಾರೆ. ನನಗೆ ಮನೆ ಸಣ್ಣದು. ನನಗೆ ಇಡೀ 40 ವರ್ಷ ಈ ಪಾರ್ಟಿ ಒಳಗಡೆ ಇರುವುದರಿಂದ ಇಡೀ ಚಾಮರಾಜನಗರದಿಂದ ಇದರವರೆಗೆ, ಬೀದರ್ವರೆಗೆ, ಕೋಲಾರದಿಂದ ಮಂಗಳೂರವರೆಗೆ ಕಾರ್ಯಕರ್ತರ ಸಂಪರ್ಕ ಇದೆ. ಪಕ್ಷ ಕಟ್ಟಕ್ಕೆ ಅವ್ರು ಬಂದವ್ರನ್ನೆಲ್ಲ ಕೂರಿಸಿ ಮಾತಾಡೋಕ್ಕೆ ಆವಾಗ ವಿಪ್ ಅಂದರೆ ಒಂದು ಲೆಟ್ರೆಡ್ ಇರುತ್ತೆ, ಒಂದು ಪೋಸ್ಟ್ ಇರುತ್ತೆ, ಒಂದು ಚೇಂಬರ್ ಇರುತ್ತೆ, ಒಂದು ಫೋನ್ ಇರುತ್ತೆ, PAಗಳಿರ್ತಾರೆ. ಯಾವುದೋ ಒಂದು ಅಧಿಕಾರಿಗೆ ಫೋನ್ ಮಾಡೋಕ್ಕೆ ಒಂದು ದತ್ತವಾದ ಅಧಿಕಾರ ಇರುತ್ತೆ. ಇದನ್ನು ನಾನು ಬಳಕೆ ಮಾಡಿಕೊಂಡು ಪಕ್ಷ ಕಟ್ಟಕ್ಕೆ ನನಗೊಂದು ಅವಕಾಶ ಆಗುತ್ತೆ. ನನಗೆ ಪಕ್ಷ ಕಟ್ಟಬೇಕು ಅನ್ನೋ ಆಸಕ್ತಿ ಇರೋದರಿಂದ ನೀವು ನನ್ನನ್ನು ಈ ಥರ ಬಳಕೆ ಮಾಡ್ಕೊಳ್ಳೋದಾದ್ರೆ ಒಳ್ಳೆಯದು ಅಂತ ಹೇಳಿದೆ. ಆದರೆ ಮಧು ಬಂಗಾರಪ್ಪ ಅವ್ರು ಮಾಡಬೇಕಾದ್ರೆ ಪಕ್ಷ ಅಲ್ಲೂ ಕೂಡ ಒಂದು ಸಾಮಾಜಿಕ ನ್ಯಾಯ ತೀರ್ಮಾನ ತಗೊಂತು. ಇಲ್ಲ, ನಾವು ಈ ಜನಾಂಗನ ಮಾಡ್ತಾ ಇರೋದ್ರ ಮೂಲಕ ಬಂಗಾರಪ್ಪನವರು ನಮ್ಮ ಪಕ್ಷಕ್ಕೆ ಹಿಂದೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸ್ಕೋಬೇಕು. ಅವರನ್ನು ಮಾಡೋದ್ರಿಂದ ಒಂದು 4 ಜಿಲ್ಲೆಗಳಲ್ಲಿ ಅದರ ಪ್ರಭಾವ ದಟ್ಟವಾಗುತ್ತೆ. ಆ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರು. ನನಗನ್ನಿಸ್ತು ಆ ತರ್ಕನೂ ಸರಿ ಇದೆ ಅನ್ನಿಸ್ತು. ನಾನು ಆಯಿತು ಅಂತ ಒಪ್ಕೊಂಡೆ. ಹಾಗಂತ ನಾನು ಬೇಜಾರಾಗಲಿಲ್ಲ, ಬಟ್ ಕ್ಲೈಮ್ ಮಾಡಿದ್ದು ನಿಜ. ಸರ್, ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗಲಿ ಆ ನಂತರ ಆಗಲಿ, ಕುಮಾರಸ್ವಾಮಿಯವರು ದತ್ತ ಅವ್ರ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಕೊಂಡಿದ್ರು ಅಂತಕ್ಕಂಥದ್ದು. ಅಂದರೆ MLC ಮಾಡಬೇಕಾದ್ರೆ ಮೊದಲು ಕುಮಾರಸ್ವಾಮಿಯವರೇ ನೇರವಾಗಿ ಹೋಗಿ MLC ದತ್ತ ಅವರನ್ನು ಆಯ್ಕೆ ಮಾಡಿದ್ರು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಿಮಗೆ ವಿಪ್ಪನ್ನು, ಆ ಸಂದರ್ಭದಲ್ಲಿ ಇರತಕ್ಕಂಥ ವಿಪ್ಪನ್ನು ನಿಮಗೆ ಕೊಟ್ಟಾಗ ಅದನ್ನು ನೀವು ತಿರಸ್ಕಾರ ಮಾಡಿ ನೀರಾವರಿಯವರಿಗೆ ರೆಫರ್ ಮಾಡಿದ್ರಿ. ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಆವಾಗ ಏನಾಯಿತು ಅಂದರೆ ನೋಡಿ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಳಿತ ಪಕ್ಷದ ವಿಪ್ಪು ನಾನು ಮಾಡೋಕ್ಕೆ ಹೊರಟಿದ್ರು. ಈಗ ನಾನು ಕೇಳಿದ ವಿಪ್ಪು ವಿರೋಧ ಪಕ್ಷದ ವಿಪ್ಪು, ವ್ಯತ್ಯಾಸ ಇದೆ. ವಿರೋಧ ಪಕ್ಷದ ವಿಪ್ಗೂ ಆಡಳಿತ ಪಕ್ಷದ ವಿಪ್ಗೂ ವ್ಯತ್ಯಾಸ ಇದೆ. ನನ್ನನ್ನು ಆಡಳಿತ ಪಕ್ಷದ ವಿಪ್ ಮಾಡ್ತೀನಿ ಅಂತ ಕುಮಾರಸ್ವಾಮಿಯವರು ಲೆಟ್ರ್ ರೆಡಿ ಮಾಡಿ ಅಸೆಂಬ್ಲಿ ಕೌನ್ಸಿಲಲ್ಲಿ ಅನೌನ್ಸ್ ಮಾಡಬೇಕಿತ್ತು. ಆಗ ನನಗೆ ಹಿರಿಯರಾಗಿದ್ದಂಥ HK ಪಾಟೀಲರು ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದರು ವಿಧಾನ ಪರಿಷತ್ತಲ್ಲಿ. ನಾನು ಆಡಳಿತ ಪಕ್ಷದ ಶಾಸಕ. ಆವಾಗ ಕುಮಾರಸ್ವಾಮಿ ಸರ್ಕಾರ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ. ವಿಪ್ ಅಂತ ಮಾಡ್ತೀವಿ ಅಂತ ಹೋದಾಗ ನನಗೆ ಕೆಲವರು ಹಿರಿಯರೆಲ್ಲ HK ಪಾಟೀಲ್ ತರೋದರೆಲ್ಲ ಹೇಳಿದರು, ದತ್ತ ವಿಪ್ ಆದರೆ ನೀನು ಹೆಚ್ಚು ಮಾತನಾಡೋಕ್ಕಾಗಲ್ಲ. ಆಡಳಿತ ಪಕ್ಷದ ವಿಪ್ ಆದರೆ ನೀವು ಹೆಚ್ಚು ಮಾತಾಡೋ ಹಾಗಿಲ್ಲ. ಬರೀ MLAಗಳು ಕರ್ಕೊಂಬರೋದು, ಕೂರಿಸೋದು, ವೋಟ್ ಹಾಕೋ ಟೈಮಲ್ಲಿ ಎಲ್ಲ ಸಂಖ್ಯೆ ಇದೆಯಾ ನೋಡ್ಕೊಳ್ಳೋದು, ಈ ಕೆಲಸ ಮಾಡಬೇಕಾಗತ್ತೆ. ನೀವು ಹೆಚ್ಚು ಮಾತಾಡೋಕ್ಕೆ ಒಂದು ನಿಯಮಾವಳಿಗಳ ಪ್ರಕಾರ ಆಡಳಿತ ಪಕ್ಷದ ವಿಪ್ಪು ಮಾತಾಡೋದಕ್ಕೆ ಹೆಚ್ಚು ಅವಕಾಶಗಳಿಲ್ಲ ಅಂತ ಹೇಳಿದರು. ನನಗೆ ನಾನು ವಿಧಾನ ಪರಿಷತ್ತಲ್ಲಿ ಮಾತನಾಡಬೇಕು, ಆ ಚರ್ಚೆಯಲ್ಲಿ ಕ್ರಿಯಾಶೀಲನಾಗಿ ಭಾಗವಹಿಸಬೇಕು ಅನ್ನೋ ಆಸೆ ಇಟ್ಕೊಂಡು ಇದ್ದೋ ನಾನು.
ಆವಾಗ ನಾನು ವಿಪ್ ಮಾಡಿ ನನ್ನ ಕೈ ಕಾಲು ಬಾಯಿ ಕಟ್ಟು ಹಾಕೋದಾದರೆ ಆ ವಿಪ್ ಪೋಸ್ಟ್ ಬೇಡಪ್ಪ, ನಾನು ಬಂದಿರೋದೇ ಸಕ್ರಿಯವಾಗಿ ಚರ್ಚೆ ಸಂವಾದದಲ್ಲಿ ಭಾಗವಹಿಸಬೇಕು ಅಂತೇಳಿ, ಹಾಗೆ ನನಗೆ ಬೇಡ ಅಂದೆ. ಆವಾಗ ನಾನು ಒಂದು ಯೋಚನೆ ಮಾಡಿದೆ, ಹಿರಿಯರಾಗಿದ್ದಾರೆ ನೀರಾವರಿಯವರು, ಉಪ್ಪಾರ ಜನಾಂಗಕ್ಕೆ ಸೇರಿದವರು. ನಾವು ಉಪ್ಪಾರ ಜನಾಂಗ ಇವತ್ತು ಅದು ಕೂಡ ಒಂದು ಅತ್ಯಂತ ಹಿಂದುಳಿದಿರುವಂಥ ಸಮುದಾಯ. ಹಾಗಾಗಿ ಅವರನ್ನು ಮಾಡಿ ವಿಪ್ಪನ್ನು ಆ ಸಮುದಾಯಕ್ಕೆ ನಾವು ಒಂದು ಗೌರವ ಕೊಟ್ಟಂಗಾಗತ್ತೆ. ನಾನು ಒಬ್ಬ ಸಾಮಾನ್ಯ ಸದಸ್ಯನಾಗಿದ್ದುಕೊಂಡು ನಾನು ನನ್ನ ಆಸೆ ಭಾಗವಹಿಸಬೇಕು ಅಂತ ಅದು ಮಾಡ್ತೀನಿ ಅಂಥೇಳಿ ಆವಾಗ ನಾನು ತಿರಸ್ಕಾರ ಮಾಡಿದೆ. ಸರ್, ಈಗ ಅಂತಿಮವಾಗಿ ನೀವು MLC ಆದ್ರಿ. MLC ಆದ ನಂತರದಲ್ಲಿ ಕಡೂರು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ. ಆ ಕಡೂರಿನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಮೊದಲ ಚುನಾವಣೆಯಲ್ಲೇ ಕೆಲವೇ ಮತಗಳಲ್ಲಿ ಸೋತ್ರಿ. ಅಲ್ಲಿನ ಜನರ ಬಗ್ಗೆ, ಅಲ್ಲಿನ ಚುನಾವಣೆಗಳ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಕಡೂರಿನ ಜನ ಇದ್ದಾರಲ್ಲ, ನನ್ನನ್ನು ನಾನು ಯಾವತ್ತೂ ಅವರಿಗೆ ಋಣಿ. ಅಂಥ ಜನನೇ ನಾನು ನೋಡಿಲ್ಲ. ಅಷ್ಟು ಅವರೆಲ್ಲ ಎಂಥ ಪ್ರಬುದ್ಧ ರಾಜಕೀಯ ಪ್ರಜ್ಞೆ ಇರೋ ಜನ ಅನ್ನೋಕ್ಕೆ ನನ್ನಂಥವ್ನು ಗೆಲ್ಲಿಸಿರೋದೇ ಸಾಕ್ಷಿ. ಕಡೂರಿನ 60 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಒಬ್ಬ ಅಲ್ಪಸಂಖ್ಯಾತ ಕೋಮಿನವ್ರು ಗೆಲ್ಲೋದು ಕಷ್ಟ. ಅಲ್ಲಿ ಮೆಜಾರಿಟಿ ಇರುವಂಥದ್ದು ವೀರಶೈವ ಸಮುದಾಯ ಮತ್ತು ಕುರುಬ ಸಮುದಾಯ. 60 ವರ್ಷಗಳ ಆ ರಾಜಕೀಯ ಕ್ಷೇತ್ರದ ನೋಡಿದರೆ ಹಾಗೇ ಬಂದಿದೆ. ಆ ಸಮುದಾಯದವರೇ MLAಗಳಾಗಿ ಬಂದಿದ್ದಾರೆ. ಆದರೆ ನನ್ನಂಥ ಒಬ್ಬ ನನ್ನ ಜಾತಿ ಓಟಲ್ಲಿ 400 ಇಲ್ಲ. ಅಂಥದ್ರೊಳಗಡೆಯಲ್ಲಿ ಆ ಜನ ಜಾತ್ಯತೀತವಾಗಿ, ಜಾತಿಗೆ ಮೀರಿ ದುಡ್ಡಿಲ್ಲ, ಕಾಸಿಲ್ಲ, ಜಾತಿ ಇಲ್ಲ, ಏನಿಲ್ಲ, ಆದರೆ ಅವರಿದ್ದವರು ದತ್ತಣ್ಣ ಅಂತ ಪ್ರೀತಿಯಿಂದ ನನ್ನನ್ನು ಒಪ್ಪಿಕೊಂಡು ತಪ್ಪಿಕೊಂಡು ಮೊದಲನೇ ಚುನಾವಣೆ 2008 ಅವಾಗ KM ಕೃಷ್ಣಮೂರ್ತಿ ಅಷ್ಟೊತ್ತಿಗಾಲೇ 3 ಸಲ MLA ಆಗಿದ್ದರು. 4ನೇ ಬಾರಿ ನಾನು ಅವ್ರ ಜೊತೆ ಸೆಣಸಿದ್ದು. ಆದರೆ ಅಂಥ ಪ್ರಭಾವಶಾಲಿ ಮತ್ತು ಅಷ್ಟೇ ಒಳ್ಳೆ ಕೆಲಸ ಮಾಡಿದರು. ಇವತ್ತಿಗೂ ಕೂಡ ನನಗೆ ಆ ಪ್ರಾತಸ್ಮರಣೀಯ ನನ್ನ ಆತ್ಮೀಯ ಮಿತ್ರ ಅಗಲಿದ್ದಾನೆ, ಆದರೆ ಅವನ ಬಗ್ಗೆ ತುಂಬ ಪ್ರೀತಿ. ಕೃಷ್ಣಮೂರ್ತಿ ಒಳ್ಳೆ ಕೆಲಸಗಳು ಮಾಡಿದರು ಕ್ಷೇತ್ರದಲ್ಲಿ. ಅಂಥವ್ರ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ. ಆವಾಗಲೂ ಕೂಡ 1,500 ಓಟಲ್ಲಿ ನಾನು ಸೋತೆ. ಆಗ ನನಗನ್ನಿಸ್ತು ಜನ ಎಲ್ಲೋ ವಿಶೇಷವಾದಂಥ ಪ್ರೀತಿ ಮತ್ತು ವಿಶ್ವಾಸ ನನ್ನಲ್ಲಿ ಇಟ್ಟು ಪ್ರಾರಂಭ ಮಾಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಆಗ ಈ ಜನಕ್ಕೆ ನಾನು ಮೋಸ ಮಾಡಬಾರ್ದು, ಈ ಜನಗಳ ಜೊತೆನೇ ನಾನು ಸೋತಿರಲಿ, ಈ ಜನಗಳ ಜೊತೆನೇ ಇದ್ಬಿಡಬೇಕು ಅಂತ ತೀರ್ಮಾನ ಮಾಡಿದೆ. ಹಾಗಾಗಿ ಸೋತರೂ ನಾನು ಆ ಜನಗಳ ಸಂಪರ್ಕ ಬಿಡಲಿಲ್ಲ, ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡೋದು ಬಿಡಲಿಲ್ಲ, ಎಲ್ಲರ ಜೊತೆ ಬೆರೆಯೋಕ್ಕೆ ಹೋದೆ. ಮತ್ತು 2010ರಲ್ಲಿ ನನ್ನ ಸನ್ಮಿತ್ರ ಕೃಷ್ಣಮೂರ್ತಿ ತೀರ್ಕೊಂಡ್ರು. ನನಗೆ ತುಂಬ ನೋವಿನ ಸಂಗತಿ. ತುಂಬ ಒಳ್ಳೆಯ ಕೆಲಸ ಮಾಡಿದ್ರು ಪುಣ್ಯಾತ್ಮ. ಕನಸುಗಳು ಕಟ್ಕೊಂಡವ್ರು ನಮ್ಮ ಕ್ಷೇತ್ರದ ಬಗ್ಗೆ. ಈಗ ಅವರ ಕನಸುಗಳನ್ನೆಲ್ಲ ನಾನು ಸ್ವಲ್ಪ ನೆನಸು ಮಾಡಬೇಕು ಅಂತ ಹೊರಟಿದ್ದೀನಿ. ಆ ತೀರ್ಕೊಂಡ ಮೇಲೆ ನಡೆದ ಉಪಚುನಾವಣೆ, ಆ ಉಪಚುನಾವಣೆ ಬಿಡಿ, ಅದೊಂದು ದೊಡ್ಡ ಹೋರಾಟ. ಇಡೀ BJP ಸರ್ಕಾರ ಬಂದು ಕೂತ್ಕೊಳ್ತು. ಒಬ್ಬ ದತ್ತನ ಸೋಲಿಸ್ಬೇಕು ಅಂತ ಅಷ್ಟು ಕೋಟಿಗಟ್ಟಲೆ ಹಣ ಸುರಿದ್ರು. ಆಗಲೂ ಜನ ದತ್ತನಿಗೆ ಗುರ್ತಿಸಿದ್ರು. ಸೋತೆ, ಆದರೆ ಗರಿಷ್ಠ ಪ್ರಮಾಣದ ಮತ ಕೊಟ್ಟರು ನನಗೆ. ಹಾಗಾಗಿ 2 ಸಲ ಸೋತರೂ ಕೂಡ ಆ ಜನ ಎಲ್ಲೋ ಒಂದು ಕಡೆಯಲ್ಲಿ ನೀನು ಕೈ ಬಿಡೋದಿಲ್ಲ ಅನ್ನೋ ಸಂದೇಶ ನನಗೆ ರವಾನೆ ಮಾಡಿದರು. 3ನೇ ಚುನಾವಣೆ 2013 ಚುನಾವಣೆಯಲ್ಲಿ ಜನ ನನ್ನ ಕೈ ಬಿಡಲಿಲ್ಲ. ನಾನು ಜಾತಿ ರಾಜಕಾರಣ ಬೇಡ, ಪ್ರೀತಿ ರಾಜಕಾರಣ ಮಾಡೋಣ ಅಂತ ಕೊಟ್ಟೆ. ಅದೇ ಥರ ಸ್ಪಂದನೆ ಮಾಡಿದರು. ಪುಣ್ಯಾತ್ಮರು ದುಡ್ಡು ಕಾಸಾರಿಯಾಗಿ ಕೇಳಲಿಲ್ಲ ನನ್ನ ಹತ್ರ ಚುನಾವಣೆಯಲ್ಲಿ. ಅವರ ಹಳ್ಳಿ ಜನ ಅವರೇ ದುಡ್ಡು ಹಾಕ್ಕೊಂಡು ನನ್ನ ಚುನಾವಣೆ ಮಾಡಿದರು. ನಾನು ಇವತ್ತಿಗೂ ಸ್ಮರಿಸ್ಕೋತೀನಿ. ಬಿಳವಾರ ಅನ್ನೋ ಒಂದು ಗ್ರಾಮದಲ್ಲಿ ಹಳ್ಳಿ ಹೆಣ್ಮಕ್ಳೆಲ್ಲ ಒಂದು ಬಟ್ಟೆ ಒಳಗಡೆ ದುಡ್ಡು ಕಟ್ಕೊಂಬಂದು ನೀನು ಎಲೆಕ್ಷನ್ ಖರ್ಚು ಅಂತ ಕೊಡಕ್ಕೆ ಬಂದರು. ನಾನು ಪುಣ್ಯಾತ್ಮರಿದ್ದಾರೆ. ಆದ್ದರಿಂದ ಜನತಂತ್ರ ವ್ಯವಸ್ಥೆ ನಾವು ನಿರಾಶರಾಗಬೇಕಾದಿಲ್ಲ. ಜಾತಿ ಹಣನೇ ಇದ್ದರೆ ಮಾತ್ರ ಗೆಲ್ತಾರೆ ಅನ್ನೋ ಸುಳ್ಳು ಅನ್ನೋಕ್ಕೆ ಕಡೂರಿನ ಜನ ನನಗೆ ಗೆಲ್ಲಿಸಿರೋದೇ ಸಾಕ್ಷಿ. ಅದು ಅವರ ದೊಡ್ಡತನ. ನಾನು ಅವ್ರಿಗೆ ಯಾವ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ವೇಗಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ನನಗೆ. ಈಗ ನನ್ನಲ್ಲಿ ಕುದಿತಾ ಇರೋದು, ನನ್ನಲ್ಲಿ ತಳಮಳ ಇರೋದು, ನನ್ನಲ್ಲಿ ಸಂಕಟ ಇರೋದು, ನನ್ನಲ್ಲಿ ನೋವಿರೋದು, ನಾನು ಅವರ ಆಸೆ ವೇಗಕ್ಕೆ ತಕ್ಕನಂಗೆ ನಾನು ಇನ್ನೂ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ. ಇನ್ನೊಂದು, ನನಗೆ ಒಂದು ಸರ್ಕಾರ ನಮ್ಮದಿಲ್ಲ, ನಾನು ವಿರೋಧ ಪಕ್ಷ ಶಾಸಕ. ಆದರೂ ಕೂಡ ಸರ್ಕಾರದೊಳಗಡೆ ದತ್ತ ಒಳ್ಳೆಯವನು ಅನ್ನೋ ಕಾರಣಕ್ಕೆ ಅಥವಾ ನನಗಿರುವಂಥ ಇತಿಮಿತಿ ಒಳಗಡೆಯಲ್ಲಿ ಹಾಗೂ ಹೀಗೂ ಹಣ, ಅನುದಾನ, ಸೌಲಭ್ಯ ಸರ್ಕಾರದಿಂದ ತೊಗೊಂಬಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತಿದ್ದೀನಿ. ಸ್ವಲ್ಪ ಸರ್ಕಾರದಿಂದಲೂ ಕೂಡ ಅಷ್ಟರ ಮಟ್ಟಿಗೆ ನನಗೇನು ನಿರಾಶೆ ಆಗಿಲ್ಲ, ಸಕಾರಾತ್ಮಕವಾದ ಸ್ಪಂದನೆ ಇದೆ. ನಾನು
ಸಿದ್ದರಾಮಯ್ಯನವ್ರ ಸರ್ಕಾರದ ಒಳಗಡೆನಲ್ಲಿ ಈಗ ನಮ್ಮ ಕಡೂರು ಕ್ಷೇತ್ರಕ್ಕೆ ಭಾರಿ ಅನ್ಯಾಯವಾಗಿದೆ ಅಂತ ನಾನೇನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಹೇಳಿದ ಕಡೆಯಲ್ಲೆಲ್ಲ ಅವರು ಸ್ಪಂದನೆ ಮಾಡಿ 5 ರೂಪಾಯಿ ಕೇಳಿದರೆ ಒಂದು 3 ರೂಪಾಯೋ 2 ರೂಪಾಯೋ ಕೊಡುವಷ್ಟಾರು ನನಗೆ ಔದಾರ್ಯ ತೋರಿದ್ದಾರೆ. ನಾನು ಅವ್ರನ್ನೂ ಸ್ಮರಿಸ್ಕೋತೀನಿ. ಆದರೆ ಪಕ್ಷ ರಾಜಕಾರಣ, ವಿರೋಧ ಪಕ್ಷ, ನಾವು ಜನವಿರೋಧಿ ನೀತಿ ವಿರುದ್ಧ ಹೋರಾಟ, ಕ್ಷೇತ್ರದ ಅಭಿವೃದ್ಧಿ ವಿಷಯದ ಒಳಗಡೆ ರಾಜಕಾರಣ ಇಲ್ಲ. ನಾನು ಕಾಂಗ್ರೆಸ್ನವರು, BJPಯವರು, JDSನವರು ಅಂತಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಕಡೂರು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರಭಾವ ಬೀರಬೇಕು ಅಂದರೆ ಕಾಂಗ್ರೆಸ್ನವ್ರಿಗೆ ನೀವು ಬನ್ರಪ್ಪ ನಮ್ಮ ಜೊತೆಗೆ ಅಂತಲೇ ಕರಿತೀನಿ. ಎಲ್ಲರ ಮನೆಗಳು ಭೇಟಿ ಮಾಡಿ ಎಲ್ಲ ಕಾರ್ಯಕರ್ತರದ್ದು ಹೆಸರು ಅವ್ರಿಗೆ ಗೊತ್ತಿದೆ ಸರ್. ಎಲ್ಲರ ಮನೆಯಲ್ಲಿ ಎಲ್ಲ ಹೆಸರುಗಳು ಅವರಿಗೆ ಗೊತ್ತಿದೆ. ಕಷ್ಟಗಳಿಗೆ ಸ್ಪಂದನೆ ಮಾಡ್ತಿದ್ದಾರೆ. ವೈಯಕ್ತಿಕವಾಗಿ ಅವರು ಸ್ವಾರ್ಥಕ್ಕೆ ಯೋಚನೆ ಮಾಡಲ್ಲ ಸರ್. ಜನಸಾಮಾನ್ಯರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾರೆ. ಕುಟುಂಬದ ಬಗ್ಗೆನೂ ಯೋಚನೆ ಮಾಡಲ್ಲ ಸರ್. ಅವರು ನಮ್ಮನ್ನು ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಶಾಸಕರಾದ ಮೇಲೆ ಅವರಿಗೆ ಹೆಚ್ಚು ಈ ಪಕ್ಷದಲ್ಲಿ ಕೆಲವೊಂದು ವಿಷಯದಲ್ಲಿ ತೊಡಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನಿಸುತ್ತೆ. ಕಡೂರಿನಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲರಲ್ಲೂ ಒಂದು ಒಳ್ಳೆ ರೀತಿ ಒಂದು ಭಾವನೆ ಹೊಂದಿದ್ದಾರೆ. ಬಹಳಷ್ಟು ಜನರಿಗೆ ಇವರು ಸಹಾಯವನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಾಗಿಂದಲೂ ಇವಾಗ MLA ಆದಾಗಲೂ ಅವರ ಕೈ ಮೀರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜ ಸೇವೆ ಮಾಡೋದ್ರಲ್ಲಾಗಲಿ ಎತ್ತಿದ ಕೈ ಇವರು. ಎಲ್ಲರ ಜೊತೆ ಒಂದು ನಿಕಟ ಸಂಪರ್ಕ ಹೊಂದಿರೋದ್ರಿಂದ ಇವರು ಇನ್ನು ಮುಂದೆನೂ ಪಕ್ಷಕ್ಕೆ ನಮಗೆ ಭಾಳ ಒಂದು ಅನುಭವ ಇರೋದ್ರಿಂದ ಪಕ್ಷ ಸಂಘಟನೆಯಲ್ಲಿ ಆಗ್ಬೋದು, ಬೇರೆ ಎಲ್ಲ ವಿಷಯದಲ್ಲೂ ಇವರ ಒಂದು ಅವಶ್ಯಕತೆ ಇದೆ. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ ಕಡೂರಿನಲ್ಲಿ ನೀವು ಶಾಸಕರಾದ ನಂತರದಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಆಗಿದೆ ಇಷ್ಟರೊಳಗಡೆ ಬಹಳ ಪ್ರಮುಖವಾಗಿ? ನನಗೆ 2 ದೀರ್ಘಾವಧಿ ಯೋಜನೆಗಳು ಮತ್ತು ಕನಸುಗಳು. ಒಂದು ನಮ್ಮ ಗ್ರಾಮೀಣ ರಸ್ತೆಗಳ ಸುಧಾರಣೆ, 2ನೇದು ಶಾಶ್ವತವಾದ ನೀರಾವರಿ. ಶಾಶ್ವತವಾದ ನೀರಾವರಿ ಅಂದರೆ ನಮಗಿರುವಂಥದ್ದು ಭಾಳ ಮಿತಿ. ನಮಗೆ ಯಾವ ನದಿಗಳಿಲ್ಲ. ಬೇರೆ ಕಡೆ ಇರುವ ನದಿಗಳಿಂದ ನಮಗೆ ಕೆರೆಗಳಿಗೆ ನೀರು ತರಬೇಕು, ನೀರಾವರಿ ಆಗಬೇಕು. ಈಗ ಹೆಬ್ಬೆ ಜಲಪಾತದಿಂದ ತೊಗೊಂಡು ಬಂದು ಮದಗದ ಕೆರೆ ತುಂಬಿಸಿದರೆ ನಮಗೂ ಅನುಕೂಲ ಆಗುತ್ತೆ. ಅನೇಕ ಹಳ್ಳಿಗಳಿಗೆ ಕೆರೆಗಳು ತುಂಬುತ್ತೆ ಅಂತ ಒಂದು ಹೆಬ್ಬೆ ಜಲತಿರುವು ಯೋಜನೆ ಅಂತ ಭಾಳ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಹಿಂದಿದ್ದ KM ಕೃಷ್ಣಮೂರ್ತಿಯವರು ಭಾಳ ಹೋರಾಟ ಮಾಡಿದರು. ಹಿಂದೆ BJP ಡಾಕ್ಟರ್ ವಿಶ್ವನಾಥ್ ಅವರು ಅದಕ್ಕೊಂದಿಷ್ಟು ಚಾಲನೆ ಕೊಟ್ಟರು. ನಾನು ಹೋರಾಟ ಮಾಡ್ತಾಯಿದ್ದೀನಿ. ಆದರೆ ದೊಡ್ಡ ಸಮಸ್ಯೆ ಪರಿಸರದ ಸಮಸ್ಯೆ ಆಗಿದೆ. ಅದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. 180 ಎಕರೆ ಕಾಡು ಹೋಗುತ್ತೆ ಅಂಥೇಳಿ ಅದು ಅರಣ್ಯದ ಮೊದಲೇ ದೊಡ್ಡ ಸಮಸ್ಯೆ. ಹಾಗಾಗಿ ಸದ್ಯಕ್ಕದು ಸ್ವಲ್ಪ ಇನ್ನೂ ವಿಳಂಬವಾಗ್ತಾಯಿದೆ. ಆದರೆ ಒಂದರೊಳಗೆ ಸಕ್ಸಸ್ ಆಗಿದ್ದೀನಿ ನಾನು. ಏನು ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಒಳಗಡೆಯಲ್ಲಿ ನಾನು MLA ಆಗೋಕ್ಕೆ ಮುಂಚೆ ಆ ಯೋಜನೆ ಒಳಗಡೆ ಬರೀ ನನ್ನ ಕ್ಷೇತ್ರದ 2-3 ಕೆರೆ ಮಾತ್ರ ತುಂಬಿಸೋದು ಅಂತ ಯೋಜನೆ ಇತ್ತು. ನಾನು MLA ಆದಮೇಲೆ MLAಗೆ ಮುಂಚೆ ಹೋರಾಟ ಮಾಡಿ ನಮ್ಮ ಜನನೆಲ್ಲ ಕರ್ಕೊಂಡೋಗಿ, ನಿಯೋಗ ಕರ್ಕೊಂಡೋಗಿ, ಆಗಿದ್ದ ಸದಾನಂದ ಗೌಡರು ಮುಖ್ಯಮಂತ್ರಿ ಭೇಟಿ ಮಾಡಿ, ಆಮೇಲೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದು ಈಗ ಸಕ್ಸೀಡ್ ಆಗಿದ್ದೀನಿ, ಯಶಸ್ವಿಯಾಗಿದ್ದೀನಿ. 3 ಕೆರೆ ತುಂಬಿಸೋ ಕಡೆಯಲ್ಲಿ ಇವತ್ತು 32 ಕೆರೆಗಳು ನಮ್ಮಲ್ಲಿ ತುಂಬ್ತಾ ಇದೆ ಭದ್ರಾ ನದಿಯಿಂದ. ಅದು ಒಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸಿದ್ದೀನಿ. 32 ಗ್ರಾಮಗಳ ಕೆರೆಗಳು ತುಂಬುತ್ತಾ ಇದೆ. ಅದು ಒಂದು ದೊಡ್ಡ ಹೋರಾಟ. ರಸ್ತೆಗಳ ಸುಧಾರಣೆ ಮಾಡಬೇಕು ಅನ್ನೋ ಆಸೆ ಇತ್ತು. ಈಗ 1.5 ವರ್ಷ ಆಗಿದೆ ನಾನು MLA ಆಗಿ. ಈಗ 40 ವರ್ಷಗಳಿಂದ ಮಣ್ಣು, ಜಲ್ಲಿ, ಸಿಮೆಂಟು, ಟಾರ್ ಕಾಣದೇ ಇದ್ದಂಥ ರಸ್ತೆಗಳಿಗೆ ಈಗ 3 ಕೋಟಿ, 4 ಕೋಟಿ, 5 ಕೋಟಿ ಅಂತ ಹಣ ತಂದಿದ್ದೀನಿ. ಟೆಂಡರ್ ಆಗಿ ಕಾಮಗಾರಿ ಚಾಲನೆ ಆಗಿದೆ. ನನಗೆ ವಿಶ್ವಾಸ ಇದೆ, ಸಿದ್ದರಾಮಯ್ಯನವ್ರ ಸರ್ಕಾರ ಇದೇ ರೀತಿ ನನಗೆ ಸ್ಪಂದನೆ ಮಾಡಿದರೆ ಇನ್ನು 2 ವರ್ಷದ ಒಳಗಡೆ ನಮ್ಮ ರಸ್ತೆಗಳೆಲ್ಲ ಪರಿಪೂರ್ಣವಾಗಿ ಸುಧಾರಣೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಅವ್ರ ಸಹಕಾರವನ್ನು ಕೇಳ್ತೀನಿ. ಆದರೆ ಈಗ ರಸ್ತೆಗಳ ಕಾಮಗಾರಿಗೆ ಸಾಕಷ್ಟು ಚಾಲನೆ ನಾನು ಕೊಟ್ಟಿದ್ದೀನಿ. ಇದು 2 ದೊಡ್ಡ ಕನಸುಗಳು. ಇನ್ನು ಇಂಜಿನಿಯರಿಂಗ್ ಕಾಲೇಜು, ಕಡೂರಿಗೊಂದು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ. ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದೆ. ಇವತ್ತೆಲ್ಲ ನಾಳೆ ಆಗ್ಬೋದು, ಅಥವಾ ನಾನು MLAಗಿರಿ ಮುಗಿದ ಮೇಲೆ ಮುಂದಕ್ಕಾಗ್ಬೋದು. ಆದರೆ ಒಂದು ಬೀಜ ಬಿತ್ತಿದ್ದೀನಿ, ಇದು ಒಂದು ಕನಸು ಆಗಬೇಕು ಅಂಥೇಳಿ. ಆಮೇಲೆ ಹಳ್ಳಿಯ ಹೋಬಳಿ ಕೇಂದ್ರಗಳು ಅಭಿವೃದ್ಧಿ ಆಗಬೇಕು. ಕಡೂರು ಟೌನು, ಬೀರೂರು ಟೌನ್ ಇಂಪ್ರೂವ್ಮೆಂಟ್ ಮಾಡೋದಿದೆಯಲ್ಲ, ಸ್ವಲ್ಪ ನಾನು ನಗರೀಕರಣಕ್ಕೆ ವಿರೋಧ. ಹಾಗಾಗಿ ಎಲ್ಲ ತೊಗೊಂಬಂದು ಕಡೂರು ಬೀರೂರು ಟೌನಲ್ಲೇ ಮಾಡಬಾರ್ದು. ನಾವು ಅದು ಕೂಡ ಅನಾರೋಗ್ಯಕರವಾಗಿ ಬೆಳೀಲಿಕ್ಕೆ ಹತ್ಬಿಡುತ್ತೆ.
ಅದರ ಬದಲಿಗೆ ಸಮಗ್ರ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ್ದು. ಹೋಬಳಿ ಹೆಡ್ ಕ್ವಾರ್ಟರ್ಸ್ಗಳನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಈಗ ನಾನು ಚೌಡಹಿರಿಯೂರಲ್ಲಿ ಹೋಬಳಿ ಕೇಂದ್ರ ಅಲ್ಲೊಂದು ಪಾಲಿಟೆಕ್ನಿಕ್ ಮಾಡೋಕ್ಕೆ ಹೊರಟಿದ್ದೀನಿ. ಸಿಂಗಟ್ಕೆರೆಯಲ್ಲಿ ಒಂದು ITI ಕಾಲೇಜ್ ಮಾಡಿದ್ದೀನಿ. ಯಗಟಿ ಹೋಬಳಿ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಮಾಡಿ ಅದರೊಳಗಡೆ ಮಾಡರ್ನ್ ಕಾಲೇಜ್, ಮಾದರಿಯ ಆಧುನಿಕ ಕಾಲೇಜ್ ಅಂತೇಳಿ 12 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಒಂದು ಕ್ಯಾಂಪಸ್ ಮಾಡೋಕ್ಕೆ ಹೊರಟಿದ್ದೀನಿ ಯಗಟಿ ಹೋಬಳಿ ಕೇಂದ್ರ. ಸಿಂಗಟ್ಕೆರೆ ಒಳಗಡೆದಲ್ಲಿ ITI ಕೇಂದ್ರ ಅದು ಮಾಡ್ತಾಯಿದ್ದೀನಿ, ITI ಕಾಲೇಜು. ಚೌಡಹಿರಿಯೂರಲ್ಲಿ ಪಾಲಿಟೆಕ್ನಿಕ್ ಮಾಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ. ಹಾಗೆಯೇ ಪಂಚನಹಳ್ಳಿ ಒಳಗಡೆ ಮೊರಾರ್ಜಿ ಶಾಲೆ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಹೀಗೆ ಹೋಬಳಿ ಕೇಂದ್ರಗಳನ್ನು ಡೆವಲಪ್ ಮಾಡಿದರೆ ಆಗ ಈ ಕ್ಷೇತ್ರದೊಳಗಡೆ ಗ್ರಾಮೀಣಾಭಿವೃದ್ಧಿಯೂ ಆಗುತ್ತೆ. ಆ ಹಳ್ಳಿ ಜನ ಎಲ್ಲ ಪಟ್ಟಣಕ್ಕೆ ಗುಳೆ ಬರೋದು ತಪ್ಪುತ್ತೆ, ಅಲ್ಲೇ ಒಂದು ಬದುಕು ಕಾಣ್ಕೋಬೋದು ಅನ್ನೋ ಥರ ಕನಸಿಟ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಆದರೆ ನನಗೆ ಒಂದು ವಿಶ್ವಾಸ, 5 ವರ್ಷಗಳ ನನ್ನ ಶಾಸಕಾವಧಿ ಮುಗಿಯೋದ್ರೊಳಗಡೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ರಸ್ತೆಗಳ ಸುಧಾರಣೆ ಆಗಬೇಕು, ಹೋಬಳಿ ಕೇಂದ್ರಗಳ ಸುಧಾರಣೆ ಆಗಬೇಕು ಮತ್ತು ಜನಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇಷ್ಟು ನನ್ನ ಆಲೋಚನೆ ಇದೆ. ಬಂದು ನಮ್ಮ ತಾಯಿ ತಂದೆ ಕೇಳಿದ್ರು, ಅವರು ಒಪ್ಪಿಗೆ ಪಟ್ಕೊಟ್ರು. ಆಮೇಲೆ ನನ್ನ ಒಪ್ಪಿಗೆನೂ ಕೇಳಿದ್ರು, ನನ್ನ ಒಪ್ಪಿಗೆನೂ ಪಡ್ಕೊಂಡ್ರು. ಆಮೇಲೆ ಅವರು ಒಪ್ಕೊಂಡ್ರು, ದತ್ತ ಅವರು ಒಪ್ಕೊಂಡ್ರು. ಹಾಗಾಗಿ ಮುಂದುವರಿತು. ಸ್ವಲ್ಪ ರಾಜಕೀಯ ಜಾಸ್ತಿ ಇತ್ತು ಆ ಪೀರಿಯಡಲ್ಲಿ, ಜಾಸ್ತಿ ಟೆನ್ಷನ್ ಇತ್ತು. ನನ್ನ ಮಗಳು ಹುಟ್ಟಿದಾಗ ಆ ಹುಟ್ಟಿದ ದಿವಸನೇ ರಾಮಕೃಷ್ಣ ಹೆಗಡೆ ವಿರುದ್ಧ ಅವರು ಪ್ರದರ್ಶನ ಇಟ್ಕೊಂಡಿದ್ರು. ಅವತ್ತು 2 ಟೆನ್ಷನ್ನು ಇತ್ತು. ನನ್ನ ಮಗಳು ಹುಟ್ಟೋದು, ಅವಳು ಬೇಗ 7 ತಿಂಗಳಿಗೆ ಹುಟ್ಟಿದ್ಲು. ಹಾಗಾಗಿ ಆ ಪ್ರದರ್ಶನದ್ದು ಟೆನ್ಷನ್ ಇತ್ತು, ನನ್ನ ಮಗಳದ್ದು ಟೆನ್ಷನ್ ಇತ್ತು. ಹಾಗಾಗಿ ಅದು ಆದ್ರೂ ಆ ಪ್ರದರ್ಶನ ಕಡೆ ಗಮನ ಕೊಟ್ಟು ಆಮೇಲೆ ನೆಕ್ಸ್ಟು ಆಸ್ಪತ್ರೆಗೂ ಬಂದಿದ್ದರು. ಹಾಗಾಗಿ 2 ಕಡೆಗೂ ಗಮನ ಕೊಟ್ಟು ಇದು ಮಾಡಿದ್ರು. ಅವ್ರು ಎಲ್ಲದಕ್ಕೂ ಯಾವುದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರಲಿಲ್ಲ, ಎಲ್ಲ ಪಾಸಿಟಿವ್ ಆಗೇ ಯೋಚನೆ ಮಾಡ್ತಿದ್ರು. ಅವರು ಎಲೆಕ್ಷನ್ನಲ್ಲಿ ಕಡಿಮೆ ಅಂತರದಲ್ಲಿ ಗೆಲುವು ಸಾಧಿಸಿಲ್ದೆ ಆಗದಿದ್ರೂ ಅವರು ಅದನ್ನು ಒಪ್ಕೊಂಡು ಮುಂದಿನ ಸಲ ನೋಡೋಣ ಅಂಥೇಳಿ, ಆಮೇಲೆ ಒಂದು ಛಲ ಇತ್ತು ಅವ್ರಿಗೆ, ಒಂದು ಸಲ ಆದರೂ ನಾನು ಜಾಸ್ತಿ ಅಂತರದಿಂದ ಗೆಲ್ಲಬೇಕು ಅಂತ. ಅದು 3ನೇ ಸಲ ನಮಗೆ ಯಶಸ್ಸು ಸಿಗ್ತದು. ಮೊದಲ 2 ಸಲ ಅವರು ಆಶಾಭಾವನೆಯಿಂದನೇ ಇದ್ದರು. ಮೊದಲನೇ ಸಲ ಮಾತ್ರ 1,000 ಅಂತರದಿಂದ ಸೋತರು. 2ನೇ ಸಲ ಬೈ ಎಲೆಕ್ಷನ್ ಆದ್ದರಿಂದ ಇಡೀ ಸರ್ಕಾರನೇ ಬಂದು ಗೆದ್ದರು, ಯಾವ ಸರ್ಕಾರ ಆಡಳಿತದಲ್ಲಿತ್ತೋ ಇದು. 3ನೇ ಸಲ ಜನರಿಗೆ ತಿಳುವಳಿಕೆ ಬಂದು ಜನರೇ ಇವ್ರನ್ನ ಗೆಲ್ಲಿಸಿದ್ರು. ಶಾಸಕರಾಗಿ ಗೆದ್ದ ಮೇಲೆ ಅವರು ಜಾಸ್ತಿ ಗಮನ ಕಡೂರು ಕಡೆನೇ ಇರುತ್ತೆ ಯಾವಾಗಲೂ. ಇಲ್ಲಿ ಬೆಂಗಳೂರಲ್ಲಿ ಕಡಿಮೆ ಇರ್ತಾರೆ. ಹಾಗಾಗಿ ಅಲ್ಲಿ ನಾನು ಮನೆ ನೋಡ್ಕೊಳ್ಳೋದೆಲ್ಲ ನಾನೇ ನೋಡ್ಕೋತೀನಿ. ಇವರು ಅದಕ್ಕೆ ಗಮನ ಕೊಡ್ತಾರೆ. ಎಲ್ಲಿ ಬೆಂಗಳೂರಲ್ಲಿ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಅವರು ಗಮನ ಕೊಡ್ತಾರೆ. ಅವರು ಮೊದಲನೇ ಸಲ ಸೋತಾಗಲೇ ನೋವು ಜಾಸ್ತಿ ಬಂತು, ಯಾಕೆಂದರೆ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಅಂತ. ಆಮೇಲೆ 2ನೇ ಸಲ ಬೈ ಎಲೆಕ್ಷನಲ್ಲಿ ಸೋತಾಗಲೂ ತುಂಬ ನೋವು ತಂತು, ಯಾಕೆಂದರೆ ಹಣದಿಂದ ಅವ್ರು ಗೆದ್ದಿದ್ದಾರೆ ಅಂತ ಅನ್ನೋ ಸಂತಸ ತರಲಿಲ್ಲ. ಹಣಬಲದಿಂದ ಅವ್ರು ಗೆದ್ದಿದ್ದಾರೆ ಅಂತ ಅದು ತುಂಬ ನೋವು ಬಂತು. 3ನೇ ಸಲ ಅದಕ್ಕಿಂತ ಜಾಸ್ತಿ ಸಂತಸ ಆಯಿತು, ಯಾಕೆಂದರೆ ಜನರು ಹಣದಿಂದ ಅಲ್ಲ ಜನಬಲದಿಂದ ಗೆಲ್ಲರು ಅಂದಾಗ ಅದು ತುಂಬ ಸಂತಸ ಬಂತು. ಬೇಸರ ಇಲ್ಲ, ಏನೂ ಇಲ್ಲ. ನನಗೆ ಎಲ್ಲ ಗೊತ್ತಿರೋದ್ರಿಂದ ನಾನೇ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲಿಗೆ ಹೋಗಬೇಕು ಅಂದರೂ ಹೋಗ್ತೀನಿ. ಆಮೇಲೆ ಅವ್ರು ಬಿಡುವಿದ್ದಾಗ ಖಂಡಿತ ಕರ್ಕೊಂಡೋಗ್ತಾರೆ, ಎಲ್ಲರೂ ಮನೆ ಒಟ್ಟಿಗೆ ಎಲ್ಲರನ್ನೂ ಕರ್ಕೊಂಡೋಗ್ತಾರೆ. ಮನೆ ಅಕ್ಕ ತಂಗಿರಾಗಲಿ ಯಾರೇ ಆಗಲಿ ಎಲ್ಲರೂ ಕರ್ಕೊಂಡೋಗ್ತಾರೆ. ಆದರೆ ಇಲ್ಲದಾಗಲೂ ಆ ಕೊರತೆ ನನಗೇನು ಬೇಸರ ತಂದಿಲ್ಲ. ನನಗೆ ರಾಜಕೀಯ ಬಗ್ಗೆನೂ ಅವ್ರು ಯಾವ ಪೋಸ್ಟಲ್ಲಿದ್ದರೂ ನನ್ನ ಯಜಮಾನರು ಸ್ವೀಕರಿಸಿದ ಮೇಲೆ ನನಗೆ ಅದು ಇದ್ದರೂ ಸಂತೋಷ, ಇಲ್ಲದಿದ್ರೂ ಸಂತೋಷ ಅನ್ನೋ ಸ್ವಭಾವ ನಂದು. ನೋವು ಅಂದರೆ ಅವರ ಯಾರ ಹತ್ರನೂ ಸ್ವಾಭಿಮಾನ ಜಾಸ್ತಿ ಅವ್ರಿಗೆ. ಯಾರು ನಾನು ಅವರಾಗೆ ಹೋಗ್ತಿರ್ಲಿಲ್ಲ. ಅವರು ಆ ಸಂದರ್ಭದಲ್ಲಿ ದೂರ ಇದ್ರೂ ಅವ್ರನ್ನ ಹೊಗಳ್ತಿದ್ರೆ ಹೊರತು, ಹಾಗಾಗಿ ನನಗೆ ಹಿಂಗಾಗಿದೆ ಅಂತ ಬೇಸರ ಪಟ್ಕೊಂಡವರೆಲ್ಲ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಿದ್ರು. ಅವರಾಗೆ ಕರೆದಾಗಿದ್ದ ಅವರು ಹೋದ್ರೆ ವಿನ ಇವರಂತೂ ಸ್ವಾಭಿಮಾನದಿಂದ ಹೋಗಿರಲಿಲ್ಲ. ಅವರು ಸಾಹಿತ್ಯ ಕಲೆ ಮತ್ತು ಅದೆಲ್ಲ ಮುಂಚೆ ತುಂಬ ಹಿಂದೆ ನನ್ನ ಮದುವೆಗೆ ಮುಂಚೆ ತುಂಬ ನಾಟಕಗಳು, ಪ್ರತಿಭಟನೆಗಳು, ಆಮೇಲೆ ಕಾರ್ಯಕ್ರಮಗಳು, ರಾಜ್ಯೋತ್ಸವ,
ಆ ಥರ ಕವಿಗಳನ್ನ ಕರೆದು ಇದು ಮಾಡೋರು, ರಾಜಕೀಯ ವ್ಯಕ್ತಿಗಳು ಎಲ್ಲ ಥರದ್ದು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕೇಳಿದ್ದೀನಿ, ಅವ್ರ ಬಗ್ಗೆ ಕೇಳಿದ್ದೀನಿ, ಅವ್ರು ಹೇಳಿರೋದು ನಮ್ಮ ಮನೆಯಲ್ಲಿ. ಈಗ ಆಮೇಲೆ ಅಷ್ಟೊಂದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ರಾಜಕೀಯ ಜಾಸ್ತಿ ಆದ್ದರಿಂದ ಅದು ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾಯಿದೆ. ಸಾಹಿತ್ಯ ಕಲೆ ಎಲ್ಲ ಕಡೆನೂ ಕಾರ್ಯಕ್ರಮಗಳಿಗೆ ಅಧ್ಯಕ್ಷತೆ ವಹಿಸ್ತಾರೆ, ಎಲ್ಲ ಕಡೆ ಹೋಗಿ ಬಂದರೆ ಆ ಕಡೆಗೆ ಜಾಸ್ತಿ ಆಗಿದೆ ಒಲವರು. ಒಬ್ಬ ಒಳ್ಳೆ ರಾಜಕಾರಣಿ ಮತ್ತು ಜನಗಳಿಗೆ ಸ್ಪಂದಿಸ್ತಾರೆ. ಯಾವಾಗ ಎಂಥ ಸಮಯದಲ್ಲಿ ಬಂದರೂ ಮನೆ ಕಡೆ ಗಮನಕ್ಕೆ ಸ್ವಲ್ಪ ಕಡಿಮೆ ಆದ್ರೂ ಅವ್ರು ಯಾವುದೇ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಬೆಳಗಿನ ಜಾವ ಆಗಲಿ ಟೈಮೂ ಗಮನ ಕೊಡದೆ ಕೆಲಸ ಮಾಡ್ತಾರೆ. ಹಾಗೆ ಎಲ್ಲ ಏನೋ ಒಂದು ಸಣ್ಣ ಕಾರ್ಯಕರ್ತರು ಅಥವಾ ಸಣ್ಣ ಜನಸಾಮಾನ್ಯಗಳು ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತಾರೆ ಮೊಬೈಲ್ಗೆ. ಅದು ನಿದ್ದೆ ಇದ್ರೂ ಸರಿ, ನಿದ್ದೆ ಇಲ್ಲದೇ ಇದ್ರೂ ಸರಿ, ಅದಕ್ಕೆ ಗಮನ ಜಾಸ್ತಿ ಕೊಡ್ತಾರೆ. ಯಾವುದೇ ಅನುದಾನ ಮತ್ತು ನೀರಾವರಿನ ಯೋಜನೆಗಳು ತರುವಂಥ ಶಕ್ತಿ ಅವರಲ್ಲಿದೆ. ಅವ್ರ ಮಾತಿನಲ್ಲಿ ಎಲ್ಲ IAS ಅಧಿಕಾರಿಗಳು ಸಹ ಮತ್ತು ಮಂತ್ರಿಗಳು ಸಹ ಗೌರವ ಕೊಡ್ತಾರೆ. ಯಾಕೆಂದರೆ ಅವರ ಮಾತಿನ ಶೈಲಿ, ಅವರ ಒಂದು ಭಾವನೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಅಂತಾರೆ. ಅದರಿಂದ ಇವತ್ತು ಭದ್ರಾ ಯೋಜನೆ ಯಶಸ್ವಿಯಾಗಿರೋದು ನಮ್ಮ YS ದತ್ತಾಳವರಿಂದ. ಹಿಂದೆ ಯಾರೋ ಚಾಲನೆ ಕೊಟ್ಟಿರ್ಬೋದು, ಅದು ಸ್ಥಗಿತವಾಗಿದೆ. ಅದು ಮುಂದೆ ಎಳ್ಕೊಂಬಂದ ರೀತಿ ಒಂದು, ಯಾಕೆಂದರೆ ಕಳೆದ ಬಾರಿ YS ದತ್ತ ಅವರು ಶಾಸಕರಾದ ಮೇಲೆ ರಾಜ್ಯಾದ್ಯಂತ ಹೆಚ್ಚಿನ ರೀತಿ ನಮ್ಮ ತಾಲೂಕಲ್ಲಿ ಒಳ್ಳೆ ಮಳೆ ಆಯಿತು. ಭದ್ರಾ ಯೋಜನೆ ಸಹ ಯಶಸ್ವಿ ಆಗ್ತಾಯಿದೆ. ಈಗ ಇವತ್ತು ಯಾರು ಸಹಾಯ ಮಾಡಿದ್ದಾರೆ ಕೊನೆಗಳಿಯಲ್ಲಿ ಅವನ್ನ ನೆನೆಸ್ಕೋಬೇಕು ನಾವು. ಯಾರೋ ಸ್ಥಾನ ಮಾಡಿ ಒಂದು ಚಾಲನೆ ಕೊಟ್ಟೋದ್ರು, ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಶಕ್ತಿ ಅವ್ರು ಕೊಡಲಿಲ್ಲ. ಹಲವು ಶಾಸಕರು ಬಂದರು, ಆದರೆ ನಮ್ಮ YS ದತ್ತ ಅವರು ವಿರೋಧ ಪಕ್ಷದ ಸ್ಥಾನದ ಸಹ ನೀರಾವರಿ ಬಗ್ಗೆ ಒತ್ತು ಕೊಡ್ತಾರೆ, ರೈತರ ಬಗ್ಗೆ ಕಾಳಜಿ ಇದೆ, ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ. ಯಾಕಂದರೆ ಚಾಣಕ್ಯ ಶಾಸಕರು ಅಂದರೆ ಇದಕ್ಕೆ ಕಾರಣ. ಅವರು ನಮ್ಮ ತಂದೆಗೆ ಆಸೆ ಇದ್ದಿದ್ದೇನು ಅವನು IAS ಮಾಡಬೇಕು ಅಂತ ಆಸೆ ಇತ್ತು. ಆಮೇಲೆ ಅಣ್ಣಯ್ಯ ನೀನು ಇದು ಮಾಡಬೇಕಣಪ್ಪ, IAS ಮಾಡಬೇಕು ಅಂಥೇಳಿ ಎಲ್ಲ ಹೇಳೋರು. ಅವನದ್ದೇ ಒಂಥರ ಈಗ ಈ ಥರ ಬಂದ್ಬಿಟ್ಟ. ನಮ್ಮ ತಂದೆಗೆ ಆಸೆ ಇದ್ದಿದ್ದು IAS ಮಾಡಬೇಕು ಅಂತ. ಪರೀಕ್ಷೆನೂ KPSC ಅದು ಪರೀಕ್ಷೆಗಳಿಗೂ ಹೋಗಿ ಬಂದ್ರೂ ಫಾರೆಸ್ಟ್ ರೇಂಜ್ ಆಫೀಸರು ಅವೆಲ್ಲ ಪರೀಕ್ಷೆನೂ ಹೋದ, ಪಾಸು ಆದ, ರ್ಯಾಂಕು ಬಂದ, ಏನೋ ಹೋಗಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ದೇವೇಗೌಡರದ್ದು ಇದಾಯಿತು, ಈ ಕಡೆ ರಾಜಕೀಯಕ್ಕೆ ಬಂದ್ಬಿಟ್ಟು. ದಿ ರಿಯಲ್ ಬಿಗ್ ಬಾಸ್. ಈ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಾಗ ತುಂಬ ಹೆಸರು ಮಾಡಿತು, ತುಂಬ ಜನ ಎಲ್ಲ ಆಕರ್ಷಣೆ ಆಯಿತು. ಆ ಕುಮಾರಸ್ವಾಮಿ ಸರ್ಕಾರ ಪತನಗೊಳ್ಳಲಿಕ್ಕೆ ದೇವೇಗೌಡರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಚರ್ಚೆ ಆಯಿತು. ಅದರಲ್ಲಿ ದತ್ತ ಅವ್ರ ಪಾತ್ರ ಹೇಗಿತ್ತು? ದತ್ತ ಅವರು ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಇಲ್ಲೋ? ಯಾಕಂದರೆ ಈಗಿರ್ತಕ್ಕಂಥ ಈಗ ಅದರ ಬಗ್ಗೆ ಚರ್ಚೆಗೆ ಹೋಗಲ್ಲ. ಈಗಾಗಲೇ ಅದರ ಬಗ್ಗೆ ಆ ಸಂದರ್ಭ ಕುಮಾರಸ್ವಾಮಿ BJP ಜೊತೆ ಸರ್ಕಾರ ಮಾಡಿದ್ದು, ಆಮೇಲೆ ಆ ಸರ್ಕಾರ ಪತನ ಆಗಿದ್ದು, ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತ ದೇವೇಗೌಡರ ಮೇಲೆ ನಮ್ಮ ಪಕ್ಷದ ಮೇಲೆ ಬಂದ ಆಕ್ಷೇಪಣೆಗಳು, ಅದರ ಪರಿಣಾಮವಾಗಿ ನಮ್ಮ ಪಕ್ಷ ಸೋತಿದ್ದು, ಇದೆಲ್ಲದನ್ನು ಸೇರಿಸ್ಬಿಟ್ಟು ನಾನು ಅದರ ಪಾತ್ರಧಾರಿ ಸೂತ್ರಧಾರಿ ಎಷ್ಟು ಮಟ್ಟಿಗಿದ್ದೆ ಅನ್ನೋದು ಸೇರ್ಕೊಂಡ ಹಾಗೆ ಇಡೀ ಸಮಗ್ರವಾಗಿ ಒಂದು ಪುಸ್ತಕನೇ ನಾನು ಬರೆದು ಇದೇ ಪಕ್ಷದ ಕಚೇರಿಯಲ್ಲಿ ಡಾಕ್ಟರ್ UR ಅನಂತಮೂರ್ತಿನೇ ಕರೆಸಿ ಅವ್ರ ಕೈನಲ್ಲೇ ಕುಮಾರಸ್ವಾಮಿನ ಎಡಕ್ಕಿಟ್ಕೊಂಡು ದೇವೇಗೌಡರನ್ನು ಬಲಕ್ಕೆ ಕೂರಿಸ್ಕೊಂಡು ಮಧ್ಯ ಅನಂತಮೂರ್ತಿ ಕೂರಿಸಿ ಆ ಪುಸ್ತಕ ಬಿಡುಗಡೆ ಮಾಡಿಸ್ದೆ. ಹಾಗಾಗಿ ಆ ಪುಸ್ತಕವೇ ಸಮಗ್ರವಾದ ವಿವರ ಕೊಡುತ್ತೆ. ದತ್ತನ ಪಾತ್ರ ಏನು, ದೇವೇಗೌಡರ ಪಾತ್ರ ಏನು, ಕುಮಾರಸ್ವಾಮಿ ಪಾತ್ರ ಏನು, ಆ ಸಂದರ್ಭ ಹೇಗಿತ್ತು ಅಂಥೇಳಿ ಅದರೊಳಗಡೆ ಅನೇಕ ಸಲ ನಾನು TVಗಳಲ್ಲೂ ಹೇಳಿದ್ದೀನಿ. ನಾವು BJP ಜೊತೆ ಸೇರಿದ್ದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿಗೂ ಅದೇ. ಸರ್, ಅದರಿಂದ ಈಗ ಪಕ್ಷ ಇನ್ನೂ ಕೂಡ ಮೇಲೆ ಬರೋಕ್ಕಾಗ್ತಾ ಇಲ್ಲ? ಆಗಿಲ್ಲ, ಬರುತ್ತೆ ನೋಡಿ. ಈ ಪಕ್ಷ 7 ಬೀಳುಗಳನ್ನು ಕಂಡಿರುವಂಥದ್ದು. ನಮ್ಮಂಥವ್ರಿಗೆ ಅವಸರ ಇಲ್ಲ, ಆದರೆ ನಂಬಿಕೆ ಇದೆ. ಯಾಕೆ ನಾವು ನೋಡ್ಬಿಟ್ಟಿದ್ದೀವಿ 7 ಬೀಳುಗಳನ್ನ. ಬರೀ ಇಬ್ಬರೇ ಮೇಲೆಗಳಿದ್ದೀವಿ ಪಾರ್ಟಿ ಒಳಗಡೆನಲ್ಲಿ. ಅಂಥದ್ರಿಂದ ದೇವೇಗೌಡರು 5 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿ 120 ಸೀಟ್ ಗೆದ್ದರು, ಮುಖ್ಯಮಂತ್ರಿ ಆದರು. ಹಾಗಾಗಿ ನೋಡಿದ್ದೀವಿ ನಾವು ಅದರ 7 ಬೀಳುಗಳನ್ನೆಲ್ಲ. ಅದನ್ನು ನಮಗೆ ವಿಶ್ವಾಸ ಇದೆ ಮುಂದಿನ 5 ವರ್ಷದ ಹೊತ್ತಿಗೆ, ಇನ್ನು 2 ವರ್ಷ ಆಗಿದೆ, ಇನ್ನು 3 ವರ್ಷ, 3.5 ವರ್ಷದ ಹೊತ್ತಿಗೆ ಪಕ್ಷ ಸದೃಢವಾಗುತ್ತೆ. ಅಷ್ಟೊತ್ತಿಗೆ ಇನ್ನೂ ಒಂದು ಇವತ್ತೇ ಕೂತ್ಕೊಂಡ್ಬಿಟ್ಟು ಪ್ರಿಡಿಕ್ಟ್ ಮಾಡೋ ಭವಿಷ್ಯವಾದಿಗಳಲ್ಲ ನಾವು. ರಾಜಕೀಯ ಹೀಗೆ ಇರಲ್ಲ, ನಿಂತು ನೀರಲ್ಲ, ವ್ಯತ್ಯಾಸಗಳಾಗ್ತವೆ. ಮೋದಿ ಬಗ್ಗೆ ಭಾಳ ನಿರೀಕ್ಷೆ ಇಟ್ಕೊಂಡು ಜನ ಕಳಿಸಿದ್ದಾರೆ ಕೇಂದ್ರದಲ್ಲಿ. ಇಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ಕಳಿಸಿದ್ದಾರೆ.
ಇನ್ನು 3.5 ವರ್ಷಕ್ಕೆ ಸರ್ಕಾರ ನಿರೀಕ್ಷೆಗೆ ತಕ್ಕಂಗೆ ನಂಬಿಕೆ ಉಳಿಸ್ಕೊಳ್ತಾ ಇಲ್ವ ಅನ್ನೋದು ನೋಡ್ತಾರೆ. ಆಮೇಲೆ ಅವ್ರಿಗಿಂತ ಇವ್ರು ವಾಸಿ ಕಡೆಯ, ಇವ್ರಿಗಿಂತ ಇವ್ರು ವಾಸಿಯಾಗಿದ್ರು ಕಡೆಯ, ಜನಕ್ಕೆ ಒಂದು ವಿಮರ್ಶಾತ್ಮಕ ಬುದ್ಧಿ ಬರುತ್ತೆ. ಅಂಥ ದಿನಗಳಲ್ಲಿ ಹೆಚ್ಚು ನಾವು ಜನಗಳ ಹತ್ರ ಹೋಗೋದು ಕಲ್ತ್ಕೊಂಡ್ಬಿಟ್ರೆ ಸಾಕು, ಜನ ನಮ್ಮನ್ನು ಆಧರಿಸ್ತಾರೆ. ಯಾಕೆಂದರೆ ಜನಕ್ಕೆ ಈಗ ಎಲ್ಲಿ ಯಾರ್ಯಾರಿದ್ದು ಏನಿತ್ತಂಥ ಸರ್ಕಾರಗಳು ಅಂಥೇಳಿ ವಿಮರ್ಶೆ ಮಾಡಿ, ಒಂದು ಸಲ BJP ನೋಡಿದ್ದಾಯಿತು, ಸಿದ್ದರಾಮಯ್ಯನವರು ನೋಡಿದ್ದಾಯಿತು, ಮೋದಿ ನೋಡಿದ್ದಾಯಿತು ಅಂಥೇಳಿ ಅವರಾಯಿತು ಇವರಾಯಿತು ಅಂತೆಲ್ಲನೂ ನೋಡಿದಾಗ ಈಗ ಇವರು ತುಲನೆ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಅವ್ರಿಗಿಂತ ಯಾರು ವಾಸಿ, 20 ತಿಂಗಳು ಕುಮಾರಸ್ವಾಮಿ ಸರ್ಕಾರ ಅದ್ಭುತವಾಗಿತ್ತು, ಜನ ಒಂದು ಮರುಚಿಂತನೆಗೆ ಹಚ್ಬೋದು. ಆದರೆ ಅಲ್ಲಿವರೆಗೆ ಈ ಪಕ್ಷನ ಜೀವಂತವಾಗಿ ಕ್ರಿಯಾಶೀಲವಾಗಿ ಜನಗಳ ಮಧ್ಯೆ ಇಡೋ ಕೆಲಸ ನಮ್ಮಂಥವ್ರು ಮಾಡಬೇಕಾಗಿದೆ. ಸರ್, ಒಂದು ಕೊನೆಯದಾಗಿ ತೀರಾ ಖಾಸಗಿಯಾಗಿರ್ತಕ್ಕಂಥ ಪ್ರಶ್ನೆ, ನೀವೇ ಹೇಳಿದಾಗೆ ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ ಅಂತ, ಅದರ ನಡುವೆ ಜನಗಳಿಗೆ ಕೇಳಿರ್ತಕ್ಕಂಥವರಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದು, ಸಾಲ ಮಾಡಿಕೊಂಡು ಜನರ ಜೊತೆ ಇರತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಮೋಸ್ಟ್ಲಿ ಸಾಲ ಮಾಡಿಕೊಂಡು ಅದಕ್ಕೋಸ್ಕರ ಸಾಲ ಮಾಡ್ತಿರೋದಲ್ಲ. ನಮ್ಮ ಬದುಕಿನಲ್ಲಿ ಸಾಲ ಹಿಂದೆ ಮಾಡಿ ಸಾಲ ತೀರ್ಸೋಕ್ಕಾಗಿಲ್ಲ ಅಷ್ಟೇ. ಇದಕ್ಕೆ ಸಾಲ ಮಾಡಿದ್ದೀನಿ ಅಂತಾರೆ, ಹಿಂದೆ ಮಾಡಿ ಸಾಲಗಳಿದೆಯಲ್ಲ ಅವು ತೀರಿಸ್ಕೊಳ್ಳೋಕ್ಕೆ ನಾವು ಆರ್ಥಿಕವಾಗಿ ಆಗಿಲ್ಲ. ಆದರೆ ಜನಗಳಿಗೆ ನಾನು ಸ್ಪಂದನೆ ಮಾಡ್ತೀನಿ ಅಂತ ಏನು ಹೇಳ್ತಾರೆ, ಅದು ಕೂಡ ನಾವೇನು ಧಾರಾಳಿಗಳಲ್ಲ. ಆದರೆ ನನಗೆ ಗಾಂಧೀಜಿ ಹೇಳ್ದಂಗೆ ನನ್ನ ಕಾಲಿಗೆ ಚಪ್ಪಲಿ ಇದೆ, ಕಾಲೇ ಇಲ್ಲದೆ ನೋಡ್ಸಪ್ಪ ನೀನು ನೋಡಪ್ಪ ಅಂತ ಹೇಳ್ದಂಗೆ. ಹಾಗಾಗಿ ತೀರಾ ನನಗಿಂತ ಕಡು ಕಷ್ಟದ ಆನೇ ಕಷ್ಟದಲ್ಲಿದ್ದೀನಿ ಗಿರಾಕಿ, ಅದು ನನಗಿಂತ ಕಡು ಕಷ್ಟದಲ್ಲಿರೋರಿಗೆ ನಾನು ಅಲ್ಪ ಸ್ವಲ್ಪ ಸಹಾಯ ಮಾಡಿ. ಓಕೆ, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ನೀವು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ವರುಣ, ನೀವು ನನ್ನ ಅತ್ಯಂತ ಆತ್ಮೀಯರು. ನೀವು ಒಂದು ರೀತಿ ಸಾರ್ವಜನಿಕ ಬದುಕಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ನೀವು ಒಬ್ಬ PhD ಪದವೀಧರರು, ಅದ್ಭುತವಾಗಿ ಸಂಶೋಧನೆ ಮಾಡಿ ಡಾಕ್ಟ್ರೇಟ್ ಪಡೆದಿರುವಂಥವ್ರು. ನಿಮ್ಮಂಥವ್ರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದಿದ್ದರೆ ರಾಜಕೀಯ ಶುದ್ಧೀಕರಣ ಆಗ್ತಾಯಿತ್ತು. ಆದರೆ ನಾನು ಹೇಳಿದ್ದೀನಿ, ವ್ಯವಸ್ಥೆ ಕೆಟ್ಟಿದೆ, ಪ್ರತಿಭೆಗಳನ್ನು ಗುರುತಿಸೋದ್ರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸೋತಿದೆ, ನನ್ನ ಪಕ್ಷವೂ ಅಷ್ಟು ಮಟ್ಟಿಗೆ ಸೋತಿದೆ. ಆದರೂ ಕೂಡ ನಿಮ್ಮ ಉತ್ಸಾಹ ಕಳ್ಕೊಂಡಿಲ್ಲ, ನಿಮ್ಮ ಕ್ರಿಯಾಶೀಲತೆ ಕಳ್ಕೊಂಡಿಲ್ಲ. ಹ್ಯಾಟ್ಸ್ ಆಫ್ ಟು ಯು. ನೀವು ದಯವಿಟ್ಟು ನಿಮ್ಮ ಬೆಳವಣಿಗೆಗೆ ಒಳ್ಳೆಯದಾಗಲಿ. ಜನಶ್ರೀ ಅಂತ ಒಂದು ಅವಕಾಶ ಕೊಟ್ಟಿದೆ, ಆ ಜನಶ್ರೀ TV ಮಾಧ್ಯಮದ ಎಲ್ಲ ಮಾಲೀಕರು ಮೊದಲುಗೊಂಡು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಇಂಥ ವಿಶೇಷವಾದ ಅವಕಾಶನ ಬಹುಶಃ ನೀವು ನನ್ನ ಆತ್ಮೀಯರಾಗಿ ನೀವು ನನಗಿಂತ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂಚಿಂದಲೂ ಸಾಹಿತ್ಯನೇ ಮೇಯ್ನು. ಅದು ನಮ್ಮ ತಂದೆ, ನಾವು ಚಿಕ್ಕವರಾಗಿದ್ದಾಗ ಒಳ್ಳೊಳ್ಳೆ ಪುಸ್ತಕಗಳನ್ನ ತಂದು, ಅಣ್ಣಯ್ಯ ಮಕ್ಕಳ ಇದು ಓದಿ, ಇದು ಒಳ್ಳೆಯ ಪುಸ್ತಕ, ಇದು ತುಂಬ ಚೆನ್ನಾಗಿದೆ ಅಂತ ನಮ್ಮ ತಂದೆನೇ ನಮ್ಮನ್ನು ಒಂದು ಸಾಹಿತ್ಯದ ಕಡೆ, ಒಳ್ಳೆ ಸಾಹಿತ್ಯ ಓದಬೇಕು ಅನ್ನೋದನ್ನು ನಮ್ಮ ತಂದೆ ಅದನ್ನು ಹಾಕ್ಕೊಟ್ಟಿದ್ದು. ಅದು ನಮ್ಮ ಚಿಕ್ಕ ವಯಸ್ಸಿನಿಂದ ನಮ್ಮ ಮನೆ ಪರಿಸರವೇ ಆ ಥರ ಇದ್ದಿದ್ದರಿಂದ ದತ್ತನಿಗೆ ಅವನಿಗೆ ಗೊತ್ತಿಲ್ಲದಾಗೋ ಹೆಚ್ಚು ಪ್ರಭಾವ ಬೀರಿದೆ. ಹಾಗಾಗಿ ಅವನಿಗೆ ರಕ್ತಗತವಾಗಿ ಅದು ಸಾಹಿತ್ಯ ಇದು ಬಂದಿದೆ. ಇದು ರಾಜಕೀಯ ಅಂದರೆ ಇತ್ತೀಚೆಗೆ ಸ್ವಲ್ಪ ಈ ಸಭಾ ಸಮಾರಂಭದಿಂದ ಪರಿಚಯ ಆಗಿ, ಅದು ಗೌಡ್ರ ಬಗ್ಗೆ ಅಂತೂ ತುಂಬಾ ಮೊದಲಿಂದಲೂ ಇದ್ದಿದ್ದರಿಂದ ಅವರ ಸರಳತೆಗೆ ಇವನು ಜಾಸ್ತಿ ಮಾರು ಹೋಗಿ, ಇವನಿಗೆ ಯಾರು ಹೆಚ್ಚು ಸರಳವಾಗಿರ್ತಾರೋ ಅವರು ತುಂಬ ಪ್ರಿಯವಾಗ್ತಾರೆ. ಹಾಗಾಗಿ ಗೌಡ್ರ ಜೊತೆ ಹೆಚ್ಚು ಒಡನಾಟ ಇದ್ದಿದ್ದರಿಂದ ರಾಜಕೀಯಕ್ಕೆ ಅದು ನಮ್ಮ ತಂದೆನೂ ಸ್ವಲ್ಪ ಕಡೂರು ತಾಲೂಕು ಬೋರ್ಡ್ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದರು. ಅವರು ಶಾನುಭೋಗಕ್ಕೆ ಬಿಟ್ಟು ಇದನ್ನು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದರು 5 ವರ್ಷ. ಆಮೇಲೆ ಹೆಚ್ಚು ಚಿಕ್ಕಮಗಳೂರು ಜಿಲ್ಲೆನಲ್ಲೇ ಹೆಚ್ಚು ಲೀಡ್ ತಗೊಂಡು ಅವರು ಎಲೆಕ್ಟ್ ಆದರು. ಅದು ನಮ್ಮ ತಂದೆಯನ್ನು ಮೀರಿಸಿ ಇವನು ಬೆಳೆದ. ಅಂದರೆ ನಮ್ಮ ತಂದೆ ಬರೀ ಕಡೂರು ತಾಲೂಕು ಮಟ್ಟಕ್ಕಿದ್ರು, ಇವನು ಕರ್ನಾಟಕದ ಮಟ್ಟಕ್ಕೆ ಏರ್ದ. ಅದು ನಿಜ ಹೇಳಬೇಕಂದ್ರೆ ನಮಗೆ ತುಂಬ ಹೆಮ್ಮೆ. ಮತ್ತು ಟ್ಯುಟೋರಿಯಲ್ನ ಹುಡುಗರಿಗೆ ಅಂತಲೇ ಸಪ್ರೇಟಾಗಿ ಒಂದು ಆ್ಯನ್ಯುವಲ್ ಫಂಕ್ಷನ್ ಮಾಡ್ತಾಯಿದ್ದ. ಅದರಲ್ಲಿ ಇದು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟು ಕ್ರಿಕೆಟ್ ಟೂರ್ನಿ ನಡೆಸ್ತಾ, ಆಗ ದೇವರಾಜ್ ಅರಸು ಅವ್ರನ್ನ ಕರೆಸಿ ಅವ್ರ ಕೈಲಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ. ಆಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಆವತ್ತಿನ ದಿನವೇ ಯಾವತ್ತು ಫಂಕ್ಷನು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು, ಟ್ಯುಟೋರಿಯಲ್ ಫಂಕ್ಷನ್ ನಡಿಬೇಕಿತ್ತು, ಅವತ್ತೇ ದೇವರಾಜ್ ಅರಸು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ಬಿಟ್ಟಿದ್ರು. ಬೆಳಗ್ಗೆ ಮಧ್ಯಾಹ್ನ ಅವ್ರದ್ದು ಮುಖ್ಯಮಂತ್ರಿ ಸ್ಥಾನ ಹೋಗಿದೆ. ಸಂಜೆ 6 ಗಂಟೆಗೆ ಟ್ಯುಟೋರಿಯಲ್ ಫಂಕ್ಷನ್ನು ಈ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ. ಅದೇ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಕ್ರಿಕೆಟ್ ಟೂರ್ನಿ
ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ. ಆ ಮುಖ್ಯಮಂತ್ರಿ ಸ್ಥಾನ ಹೋಯಿತು ಅನ್ನೋದು ಒಂದು ಚೂರು ಬೇಸರ ಇಲ್ದಲೆ 6 ಗಂಟೆಗೆ ಕಾರ್ಯಕ್ರಮ ಇದ್ದರೆ ಕರೆಕ್ಟ್ 6 ಗಂಟೆಗೆ ಬಂದುಬಿಟ್ಟು ಆಗ ಇದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಲ್ದಲೆ ಇನ್ನೊಂದು ಕುವೆಂಪು ಒಲವು ನಿಲುವು ಅಂತ ಒಂದು ಕುವೆಂಪು ಅವರ ಸಮಗ್ರ ಇದನ್ನು ಗ್ರಂಥ ಪುಸ್ತಕ ಮನೆ ಹರಿಹರ ಪ್ರಿಯ ಅಂತ ಒಬ್ಬರು ಅವರು ಅದನ್ನು ಪಬ್ಲಿಷ್ ಮಾಡ್ಸೋಕ್ಕೆ ಎಲ್ಲರ ಹತ್ರ ಹೋದ್ರಂತೆ, ಯಾರೂ ಅದಕ್ಕೆ ಸಪೋರ್ಟ್ ಮಾಡಲಿಲ್ವಂತೆ, ಒಪ್ಕೊಳ್ಳೂ ಇಲ್ವಂತೆ. ಆಗ ದತ್ತ ನನ್ನ ಹತ್ರ ಬಂದರು ಅವರು, ಹರಿಹರ ಪ್ರಿಯ ಅವರು. ಈ ಥರ ಪುಸ್ತಕ ಒಂದಿದೆ ಕುವೆಂಪುದು ಸಮಗ್ರ ಕಾವ್ಯ, ಅದನ್ನು ನಾನು ಪಬ್ಲಿಷ್ ಮಾಡ್ಸೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂದಿದ್ದಕ್ಕೆ ದತ್ತ ಏನು ಮಾಡ್ದ, ಟ್ಯುಟೋರಿಯಲ್ ಹುಡುಗರನ್ನೆಲ್ಲ ಮನೆಗೆ ಕಳಿಸಿ ಚಂದ ಎತ್ತಿಸಿ ಆ ಪುಸ್ತಕನ ಪಬ್ಲಿಷ್ ಮಾಡಿಸ್ತಾ ಆ ಪುಸ್ತಕನ ದೇವರಾಜ್ ಅರಸು ಕೈಲಿ ಬಿಡುಗಡೆ ಮಾಡಿಸಿದ್ದು ಮತ್ತು ಈ ಕ್ರಿಕೆಟ್ ಟೂರ್ನಿದು ಎರಡನ್ನೂ ಜಾಯಿಂಟಾಗಿ ಇಟ್ಕೊಂಡ. ಒಂದು ಆಶ್ಚರ್ಯ ಅಂದರೆ ಅರಸು ಅವರದ್ದು ಏನು ಅವತ್ತು ನಾವು ಅವರು ಇದನ್ನು ಕಂಡಿದ್ದು ಅಂದರೆ ಅರಸು ಅವರ ವ್ಯಕ್ತಿತ್ವ ಗೊತ್ತಾಗಿದ್ದು ಅಂದರೆ ಅಷ್ಟು ಮುಖ್ಯಮಂತ್ರಿ ಸ್ಥಾನ ಹೋಗಿದ್ರು ಆ ಕುವೆಂಪು ಒಲವು ನಿಲುವು ಗ್ರಂಥನ A to Z ಓದ್ಕೊಂಡು ಅದರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಇಂತಿಂಥ ಪೇಜಲ್ಲಿ ಇದು ಅಂತ ಅಷ್ಟು ಡೀಟೇಲಾಗಿ ಓದ್ಕೊಂಡು ಬಂದು ಅಲ್ಲಿ ಫಂಕ್ಷನಲ್ಲಿ ಪುಸ್ತಕ ಬರೀ ಬಿಡುಗಡೆ ಮಾಡಿ ಏನೋ ಶಾಸ್ತ್ರಕ್ಕೆ ಒಂದೆರಡು ಮಾತಾಡಿ ಆಯಿತು ಮುಗಿಸಿದ್ವಿ ಅನ್ನೋ ಥರ ಅಲ್ಲ, ಅಷ್ಟು ವಿವರವಾಗಿ ಅದ್ರ ಗ್ರಂಥದ ಬಗ್ಗೆ ಮಾತಾಡಿದರು. ದೇವರಾಜ್ ಅರಸು ಅವರು ಸಭೆಯಲ್ಲಿ ಮಾತಾಡ್ತಾ, ದತ್ತ ನೀನು ನನಗೆ ಮೊದಲೇ ಪರಿಚಯ ಆಗಿದ್ದರೆ ನಿನ್ನನ್ನೇ ನಾನು ನನ್ನ ಆಪ್ತ ಕಾರ್ಯದರ್ಶಿಯಾಗಿ ಮಾಡ್ಕೋತಾ ಇದ್ದೆ ಅಂತ ಖುಷಿಯಿಂದ ಹೇಳಿದರು. ದತ್ತಣ್ಣವರು ನಮ್ಮ MLA ಅವರು ಬಂದಿರೋದು ನಿಜಕ್ಕೂ ಸಹ ಅಪರೂಪ. ಯಾಕೆಂದರೆ ಇಲ್ಲಿವರೆಗೂ ಯಾರೂ ಸಹ ಬಂದಿರೋದು ನಾವು ನೋಡಿರಲ್ಲ. ಯಾಕಂದರೆ ನಾನು ಹತ್ತಿರ ಒಡನಾಟದಲ್ಲಿ ಎಲ್ಲರ ಜೊತೆಯಲ್ಲೂ ಇದ್ದೀನಿ. ಬಡವರ ಆಧಾರಿನೇ ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ ಇನ್ನೊಂದಾಗಲಿ ಆಸ್ಪತ್ರೆ ಸೇರಿಸೋದಾಗಲಿ ಅವಕ್ಕೆಲ್ಲಕ್ಕೂ ಸಹ ಅವರು ಸರ್ಕಾರದ ವತಿಯಿಂದ ಆಗಲಿ ಅವರ ಇದರಲ್ಲಿ ಧನ ಸಹಾಯ ಮಾಡಿ. ಸರ್, ಕೊನೆಯದಾಗಿ ಕಡೂರಿನ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಕಡೂರಿನ ಜನಗಳಲ್ಲಿ ನಾನು ಮೊದಲಿಗೆ ಅವರಿಗೆ ಎಷ್ಟು ಋಣಿಯಾಗಿದ್ದರೂ ಸಾಲದು ಅಂತ ಹೇಳಿದ್ದೀನಿ. ಆದರೆ ಅವರಲ್ಲೊಂದು ಕೇಳ್ಕೊತೀನಿ, 1.5 ವರ್ಷ ಆಗಿದೆ ನಾನು MLA ಆಗಿ. ನೀವು ತುಂಬ ಆಸೆ ನಿರೀಕ್ಷೆ ಇಟ್ಕೊಂಡು ನಾನು MLA ಮಾಡಿದ್ದೀರಿ. ನಿಮ್ಮ ನಿರೀಕ್ಷೆ ಆಕಾಶದಷ್ಟಿದೆ, ಆದರೆ ವಾಸ್ತವ ಮತ್ತು ನನ್ನ ಹಿಡಿತ ಭಾಳ ಕಷ್ಟ ಇದೆ. ದಯವಿಟ್ಟು ನನ್ನ ಜೊತೆ ಸಹಕರಿಸಿ. ಎಲ್ಲ ಆಗಬೇಕು ಅನ್ನೋದು ನಾಳೆ ಬೆಳಗ್ಗೆನೇ ಆಗಬೇಕು ಅಂತಿಲ್ಲ. ಅಡಿಗೆ ಆಗುವವರೆಗಿದ್ದವರು 6 ತನಕ ಇತ್ತಿಲ್ಲ ಅನ್ನೋ ಥರ ಮಾಡ್ಕೋಬೇಡಿ. ಸ್ವಲ್ಪ ನನಗೆ ಅವಕಾಶ ಕೊಡಿ, ನಾನು ನಿಮ್ಮ ಜೊತೆಗಿರ್ತೀನಿ. 100ಕ್ಕೆ 100 ನಾನು ಏನು ಭರವಸೆಗಳು ಕೊಟ್ಟಿದ್ದೀನೋ ಅವುಗಳನ್ನ ಈಡೇರಿಸೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋ ವಿಶ್ವಾಸನ ಮತ್ತು ಆ ನಂಬಿಕೆ ಉಳಿಸ್ಕೊಳ್ಳಿ, ನಂಬಿಕೆ ನನ್ನಲ್ಲಿ ಇಡಿ ಅಂಥೇಳಿ ನಾನು ನನ್ನ ಕ್ಷೇತ್ರದ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ಒಂದು ಮಾತ್ರ ನನಗೆ ಹೆಮ್ಮೆ ಇದೆ, ಜನ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಖಂಡಿತ ಒಪ್ಕೋತಾರೆ ಅಂತ. ಏನು ಅಂದರೆ ನಾನು ಅವರಿಗೆ ಸುಲಭವಾಗಿ ಸಿಗುವ MLA ಆಗಿದೆ. ಅದರ ಬಗ್ಗೆ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನಾನು ಹಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಕಡೂರು ಒಳಗಡೆಯಲ್ಲಿ ಇಡೀ ಕ್ಷೇತ್ರದ ಸಣ್ಣ ಹಳ್ಳಿಯಿಂದ ಹಿಡಿದು ಕಡೂರು ಪಟ್ಟಣದವರೆಗೆ ನೇರವಾಗಿ ಜನಗಳ ಸಂಪರ್ಕದಲ್ಲಿರೋ MLA ನಾನು. ಯಾರು ಬೇಕಾದರೂ ನನ್ನ ಮೊಬೈಲ್ ಆಫ್ ಆದರೆ ನನ್ನ ಮನೆ ಲ್ಯಾಂಡ್ ಫೋನಿಗೆ ಫೋನ್ ಮಾಡಿ ಜನ ನನ್ನ ಸಂಪರ್ಕ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ನಾನು ಜನಗಳ ನೇರ ಸಂಪರ್ಕದಲ್ಲಿದ್ದೀನಿ. ಆಮೇಲೆ ನನ್ನ ಹತ್ರ ಜನ ಎಷ್ಟರ ಮಟ್ಟಿಗೆ ಆತ್ಮೀಯವಾಗಿ ನೇರ ಸಂಪರ್ಕದಲ್ಲಿದ್ದಾರೆ ಅಂದರೆ, ಅವ್ರು ಯಾವುದೇ ಬಂದರೆ ಯಾರೇ ಮಧ್ಯವರ್ತಿ ಹಿಡ್ಕೊಂಡು MLA ಕಾಣಬೇಕಂದ್ರೆ ಡೈರೆಕ್ಟ್ ನನಗೆ ಫೋನ್ ಮಾಡ್ತಾರೆ. ಅಣ್ಣ ನಮ್ಮ ಮನೆ ಮುಂದೆ ಕಸ ಇದೆ ತೆಗೆಸ್ಬಾರೋಣ ಅಂತ ನನಗೆ ಫೋನ್ ಮಾಡ್ತಾರೆ. MLA ಕೆಲಸ ಅಲ್ಲ ಅದು, ಆದರೂ ಅವ್ರು ನನಗೆ ಫೋನ್ ಮಾಡ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ನಾನು ಅವ್ರ ನೇರ ಸಂಪರ್ಕದಲ್ಲಿದ್ದೀನಿ. ಆ ಹೆಮ್ಮೆ ತೃಪ್ತಿ ನನಗಿದೆ. ವೀಕ್ಷಕರೇ, ಇಷ್ಟೊತ್ತು ಕರ್ನಾಟಕದ ಒಬ್ಬ ಪ್ರತಿಭಾನ್ವಿತ ರಾಜಕಾರಣಿಯ ಜೊತೆ ನಾವು ಅನೇಕ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಅಂದರೆ ಕಡೂರಿನ ಶಾಸಕರಾದಂಥ YSV ದತ್ತ ಅವರು ತಮ್ಮ ಅನುಭವಗಳನ್ನು, ತಾವು ಬೆಳೆದು ಬಂದಿರತಕ್ಕಂಥ ರೀತಿಯನ್ನು ನಮಗೆ ತಮ್ಮದೇ ಆದಂಥ ಶೈಲಿಯಲ್ಲಿ ವಿವರಿಸಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ನಮಸ್ಕಾರ. ನಮಸ್ಕಾರ. The Real Big Boss.